ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜಗತ್ತು ಮುಂದೆ ಮುಂದೆ ಓಡ್ತಾ ಇದೆ. ಆಧುನಿಕತೆ, ಆರ್ಥಿಕತೆ, ಶಕ್ತಿ ಎಲ್ಲಾನು ಸಹ ಅಪ್ಡೇಟ್ ಆಗ್ತಾ ಇದೆ. ಆದ್ರೆ ಒಂದ್ ವಿಚಾರದಲ್ಲಿ ಮಾತ್ರ ನಮ್ಮ ಸಮಾಜ ಇನ್ನೂ ಸಹ ಹಿಂದೆ ಹಿಂದೆ ಹೋಗ್ತಾ ಇದೆಯೇನೋ ಅಂತ ಅನುಮಾನ ಬರುತ್ತೆ. ಅದಕ್ಕೆ ಕಾರಣ ಪುರುಷಾಹಂಕಾರ. ಹೌದು. ಮಹಿಳೆ ಯಾವುದೇ ಹುದ್ದೆಯಲ್ಲಿರ್ಲಿ, ಯಾವುದೇ ಅಧಿಕಾರದಲ್ಲಿರ್ಲಿ ಅಥವಾ ಅವಳು ಎಷ್ಟೇ ಓದ್ಕೊಂಡಿದ್ರು ಸಹ ಈ ಪುರುಷಾಹಂಕಾರ ಅನ್ನೋದು ಆಕೆಯನ್ನ ಯಾವಾಗ್ಲೂ ದಮನ ಮಾಡೋಕೆ, ಯಾವಾಗ್ಲೂ ಆಕೆಯನ್ನ ತುಳಿಯೋದಕ್ಕೆ ಪ್ರಯತ್ನ ಪಡತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದ್ದು. ಒಬ್ಬ ಅಧಿಕಾರಿಯನ್ನ ಯಾವ ರೀತಿ ಮಾತಾಡಿಸ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇನೆ ಸಹ ಆಕೆಗೆ ಬೆದರಿಕೆ ಹಾಕಿದಂತ ಒಂದು ಆಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಈ ಪಕ್ಷದವರು ಅಥವಾ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವ ರೀತಿ ಉತ್ತರವನ್ನ ಕೊಡುತ್ತೆ, ಈ ಒಂದು ಘಟನೆಯನ್ನು ಅವ್ರು ಯಾವ ರೀತಿ ಖಂಡಿಸ್ತಾರೆ, ಮುಂದೆ ಇದು ಮರುಕಳಿಸದಂತೆ ಯಾವ ರೀತಿ ಜಾಗರೂಕತೆ ವಹಿಸಬೇಕು ಅನ್ನೋದನ್ನ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತು ಕಾಂಗ್ರೆಸ್ ವಕ್ತಾರರಾಗಿರುವಂತ ಶೈಲಜಾ ಹಿರೇಮಠ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತ ಶಿವರಾಜ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಮೇಡಮ್ ಮೊದಲನೇದಾಗಿ ನಾನು ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಈ ಒಂದು ಘಟನೆಯನ್ನ ಒಬ್ಬ ಮಹಿಳೆಯಾಗಿ ನೀವ್ ಯಾವ ರೀತಿ ನೋಡ್ತೀರಾ? ಮೊದಲೇದಾಗಿ ಈ ಒಂದು ಘಟನೆಯನ್ನ ಖಡಾಖಂಡಿತವಾಗಿ ನಾ ಖಂಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಒಬ್ಬ ವಕ್ತಾರಿಯಾಗಿ ಅಲ್ಲ, ಒಬ್ಬ ಮಹಿಳೆಯಾಗಿ. ಯಾಕೆ ಅಂತಂದ್ರೆ ಅಷ್ಟೊಂದು ಮಿನಿಮಮ್ ಕಾಮನ್ ಸೆನ್ಸ್ ಈ ನಾಗರಿಕ ಸಮಾಜಕ್ಕೆ ಬೇಕಾಗುತ್ತೆ. ಅದು ಯಾರೇ ಇರ್ಲಿ, ಯಾವುದೇ ಒಂದು ಹುದ್ದೆಯಲ್ಲಿರ್ಲಿ, ಅದು ಸಾಮಾನ್ಯ ಮಹಿಳೆ ಇರ್ಲಿ. ಮಹಿಳೆ ಅಂದಾಕ್ಷಣ ಪರಸ್ಪರ ಸಾರ್ವಜನಿಕ ಬದುಕಿನಲ್ಲಿರೋರು ಗೌರವದಿಂದ ಮಾತನಾಡುವಂತಹ ಒಂದು ಶಿಸ್ತುಬದ್ಧ ಕ್ರಮವನ್ನ ಎಲ್ರೂ ಕಲ್ತಿರ್ಬೇಕಾಗತ್ತೆ. ಹಾಗಾಗಿ ಈ ಘಟನೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡುವಂತಹ ಯಾವ ಒಂದು ಮನಸ್ಥಿತಿಯಲ್ಲಿಯೂ ನಾನು ಇಲ್ಲ, ನಮ್ಮ ಪಕ್ಷನೂ ಇಲ್ಲ. ಈಗಾಗ್ಲೇ ಅದಕ್ಕೆ ಪಕ್ಷ ಬೇಕಾದಂತಹ ಶಿಸ್ತಿನ ಕ್ರಮಕ್ಕೆ ಈಗಾಗ್ಲೇ ಶಿಫಾರಸು ಮಾಡಿದೆ ಶಿಸ್ತು ಸಮಿತಿ. ಹಾಗೆ ಎಲ್ಲಾ ನಾಯಕರು ಇದನ್ನ ಖಡಾಖಂಡಿತವಾಗಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಖಂಡಿಸಿದ್ದಾರೆ. ಹಾಗಾಗಿ ಇಂತಹ ಘಟನೆಗಳು ಅದು ಎಲ್ಲಿಯೂ ಮರುಕಳಿಸಬಾರ್ದು. ಇಂಥದೇ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿ ಮೇಲೆ ಆಗಿರ್ಲಿ ಅಥವಾ ಕಟ್ಟ ಕಡೆಯ ಒಬ್ಬ ಮಹಿಳೆ ಆಗಿರ್ಲಿ, ಬಡವ ಶ್ರೀಮಂತ ಯಾವುದು ಭೇದ ಭಾವ ಅಲ್ಲದೆ ಹೆಣ್ಣನ್ನ ಹೆಣ್ಣಾಗಿ ನೋಡಿ ಅವರೊಟ್ಟಿಗೆ ನಾಗರಿಕವಾಗಿ ನಡ್ಕೊಳ್ಬೇಕಾಗಿರುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಈ ಪುರುಷ ಸಮಾಜಕ್ಕೆ ಬೇಕಾಗುತ್ತೆ. ಈಗಾಗ್ಲೇ ನೀವು ಹೇಳ್ದಂಗೆ ಖಂಡಿತ ಇದು ಪುರುಷಾಹಂಕಾರದ ಒಂದು ದರ್ಪಣೆ ಹೊರತು ಬೇರೆ ಇನ್ನೇನು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟು, ಮೊಟ್ಟ ಮೊದಲೇದಾಗಿ ನಾನು ಒಬ್ಬ ಹೆಣ್ಣಾಗಿ, ಮಹಿಳೆಯಾಗಿ ಅಥವಾ ವಕ್ತಾರಿಯಾಗಿ ಇದನ್ನ ಖಂಡಿಸರ ಜೊತೆಗೆ ಈ ಒಂದು ಘಟನೆಗೆ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಓಕೆ ಮೇಡಮ್. ಶಿವರಾಜ್ ಸರ್, ಈಗ ಕಾಂಗ್ರೆಸ್ ಕಡೆಯಿಂದ ಅವರು ಅದನ್ನ ಖಂಡಿಸ್ತಾರೆ ಅಂತ ಹೇಳಿದ್ರು, ಒಬ್ಬ ಮಹಿಳೆಯಾಗಿಯೂ ಸಹ, ಒಬ್ಬ ವಕ್ತಾರೆಯಾಗಿ. ಆದ್ರೆ ಇಂಥ ಘಟನೆ ಒಬ್ಬ ಅಧಿಕಾರದಲ್ಲಿರುವಂತಹ ಒಬ್ಬ ಮಹಿಳೆಯನ್ನೇ ಬಿಟ್ಟಿಲ್ಲ ಅಂತಂದ್ರೆ ಸಾಮಾನ್ಯ ಮಹಿಳೆಯರ ಕಥೆ ಏನು? ಶೈಲಜಾ ಹಿರೇಮಠರವರು ಮಾತಾಡ್ತಾ ಹೇಳಿದ್ರು, ನಾನು ಮಹಿಳೆಯಾಗಿ ಖಂಡಿಸ್ತೀನಿ ಆದ್ರೆ ವಕ್ತಾರೆಯಾಗಿ ಅಲ್ಲ ಅಂತ. ಅಂದ್ರೆ ವಕ್ತಾರೆಯಾಗಿ ಆ ಘಟನೆಯನ್ನ ಅವ್ರು ಸರಿ ಕೇಳಿಸ್ಕೊಂಡಿಲ್ಲ. ಮಹಿಳೆಯಾಗಿ ವಕ್ತಾರೆಯಾಗಿ ಇದನ್ನ ಖಂಡಿಸೋದ್ರ ಜೊತೆಗೆ ವಿಷಾದಿಸ್ತೀನಿ ಅಂತ ಹೇಳಿದೀನಿ. ಸರಿ ಕೇಳಿಸ್ಕೊಳ್ಳಿ. ಮಾಡಬೇಡಿ ಮೇಡಮ್. ನೋಡಿ, ಕಾಂಗ್ರೆಸ್ನ ಮೇಲ್ಪಂಕ್ತಿ ಏನಿದೆ, ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಭ್ರಷ್ಟಾಚಾರಗಳು, ಹಗರಣಗಳು, ಜೊತೆಗೆ ಅಧಿಕಾರಿ ವರ್ಗದ ಮೇಲೆ ಒಂದು ರೀತಿಯ ಅಸಹ್ಯ ಬರುವಂತಹ ಚಟುವಟಿಕೆಗಳು ತಾಂಡವವಾಡ್ತಾ ಇದೆ. ಉದಾಹರಣೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು SP ನಾರಾಯಣ್ ಬರ್ಮನಿ ಅವ್ರಿಗೆ ಏನ್ ಮಾಡಿದ್ರು, ಸಾರ್ವಜನಿಕ ವೇದಿಕೆಯಲ್ಲಿ ಕಪಾಳ ಮೋಕ್ಷ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಥ ರೀತಿಯ ಒಂದು ಮೇಲ್ಪಂಕ್ತಿಯನ್ನ ಹಾಕೊಡ್ತಾರೆ ಅಂದ್ರೆ ಅವ್ರನ್ನ ಫಾಲೋ ಮಾಡುವಂತ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಕಾರ್ಯಕರ್ತರು ಯಾವ ಧೈರ್ಯ ಮಾಡ್ತಾರೆ? ರಾಜೀವ್ನ ಗುಂಡಾಗರಿ ಏನಿದೆ ಶಿಡ್ಲಘಟ್ಟದಲ್ಲಿ ಪ್ರತಿಮಾ ಅವ್ರ ಮೇಲೆ, ಅದು 100ಕ್ಕೆ 100 ನಿರ್ದಾಕ್ಷಿಣ್ಯವಾಗಿ ಈ ಸಮಾಜ, ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಜೊತೆಗೆ ಅವ್ರು ಹೇಳಿದ್ರು, ಪಕ್ಷ ಶಿಸ್ತು ಕ್ರಮ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೀವಿ ಅಂತ. ಸರ್ಕಾರಕ್ಕೆ ಅವ್ರನ್ನ ಬಂಧಿಸ್ಲಿಕ್ಕೆ ಬಹಳ ಸಮಯ ಏನ್ ಬೇಕಾಗಿಲ್ಲ, ಗೊತ್ತಿದೆ ಸರ್ಕಾರಕ್ಕೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ. ಆದ್ರೆ ಅವ್ರನ್ನ ಬಂಧಿಸಿದ್ರೆ ಎಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೋ, ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಒಂದು ದ್ವಂದ್ವದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೆ. ನೋಡಿ, ಕಳೆದ 2 ವರ್ಷ ನೀವು ಮಾಜಿ ಪಕ್ಷ ಅಂತ ಹೇಳ್ಕೊಂಡು ಇಂಥ ಘಟನೆಗಳು ಸಪೋಸ್ ಬಿಜೆಪಿಯಲ್ಲಿ ನಡೆದಿದ್ರೆ ಬಿಜೆಪಿ ಯಾವ ರೀತಿ ಆಕ್ಷನ್ ತಗೊಳ್ತಾ ಇತ್ತು, ಅದು ಕಾಂಗ್ರೆಸ್ಗೆ ಯಾವ ರೀತಿ ಪಾಠ ಆಗ್ಬೇಕಾಗಿತ್ತು? ಬಿಜೆಪಿ ಆಡಳಿತದಲ್ಲಾಗ್ಲಿ, ಬಿಜೆಪಿ ಅಧಿಕಾರಿಗಳಿಂದ, ಬಿಜೆಪಿ ಕಾರ್ಯಕರ್ತರಿಂದಾಗ್ಲಿ
ಅವರು ಅಧಿಕಾರಿಗಳನ್ನ ಬಹಳ ಶಿಸ್ತು ಸಂಯಮದಿಂದ ಮಾತಾಡಿಸ್ತಾರೆ, ತುಂಬಾ ಗೌರವ ಕೊಟ್ಟು. ಬಿಜೆಪಿಯ ನಾಯಕರು, ಬಿಜೆಪಿಯ ಕಾರ್ಯಕರ್ತರು ಈ ರೀತಿಯ ಘಟನೆಗಳು ಆಗಿರೋದು ಬಹಳ ವಿರಳ. ಬಿಜೆಪಿ ಒಂದು ಶಿಸ್ತುಬದ್ಧ ಪಕ್ಷ, ಒಂದು ಕೇಡರ್ ಬೇಸ್ಡ್ ಪಾರ್ಟಿ. ನಮ್ಗೆ ನಮ್ಮ ಪಕ್ಷದಲ್ಲಿ ಶಿಸ್ತನ್ನ ಹೇಳ್ಕೊಡ್ತಾರೆ, ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸ್ಬೇಕು, ಅಧಿಕಾರಿಗಳೊಂದಿಗೆ ಹೇಗೆ ವರ್ತಿಸ್ಬೇಕು, ಈ ನೆಲದ ಕಾನೂನನ್ನ ನಾವ್ ಹೇಗ್ ಪಾಲಿಸ್ಬೇಕು ಅಂತ. ಆದ್ರೆ ಕಾಂಗ್ರೆಸ್ಸಿನ ಕಲ್ಚರ್ ಅದಲ್ಲ. ಕಾಂಗ್ರೆಸ್ ನಲ್ಲಿ ನಾನು ಆಗ್ಲೇನೆ ಹೇಳಿದೆ, ಮುಖ್ಯಮಂತ್ರಿಗಳೇ ಒಂದ್ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. SP ನಾರಾಯಣ್ ಬರಮನಿ ಅವರಿಗೆ ಹೊಡಿಲಿಕ್ಕೆ ಹೋಗಿದ್ದು, ಕಪಾಳ ಮೋಕ್ಷ ಮಾಡಕ್ ಹೋಗಿದ್ದು ಒಂದು ಘಟನೆ ಏನಿದೆ, ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಈ ಕಾಂಗ್ರೆಸ್ನ 2ನೇ ಹಂತದ ನಾಯಕರಿಗೆ ಉತ್ತೇಜನ ಕೊಟ್ಟು ರಾಜೀವ್ ಗೌಡ್ರು ಅದರಿಂದ ಪ್ರೇರಣೆ ಪಡೆದು ಈ ರೀತಿಯ ಕೃತ್ಯ ಎಸಗ್ಲಿಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಈ ರೀತಿಯ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಕಂಡಿದೆ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಕಾಂಗ್ರೆಸ್ ಟಿ ರವಿ ಅವರು ಮಹಿಳಾ ಮಂತ್ರಿಗೆ ಆ ಒಂದು ಪದವನ್ನ ಬಳಸಿದ್ದು. ಸನ್ಮಾನ್ಯ CT ರವಿ ಅವರು ಹೇಳಿದ್ರು, ನಾನು ಆ ರೀತಿ ಆ ಅರ್ಥದಲ್ಲಿ ನಾನು ಮಾತಾಡಿಲ್ಲ ಅಂತ. ಆ ಘಟನೆ ಆದ ನೆಕ್ಸ್ಟ್ ದಿನನೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರು. CT ರವಿ ಅವರು ಆ ದೃಷ್ಟಿ ಆ ಅರ್ಥದಲ್ಲಿ ಬರೋ ತರ ಮಾತಾಡಿಲ್ಲ. ಆರೋಪಿ ಕ್ಲಾರಿಫಿಕೇಶನ್ ಕೊಡೋದಲ್ಲ ಸರ್, ಸಾಕ್ಷಿಗಳು ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಆಗತ್ತಲ್ವಾ, ಆರೋಪಿ ಕ್ಲಾರಿಫಿಕೇಶನ್ ಕೊಡೋದಲ್ಲ. ಶೈಲಜಾ ಮೇಡಮ್, ಮೇಡಮ್ ನನಗೆ ಅವಕಾಶ ಕೊಡಿ, ಅವ್ರು ಬಹಳಷ್ಟು ಮಾತಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗಾಗ್ಲೇ ನಮ್ಮ ಪಕ್ಷ ವಿಷಾದ ಮೇಲ್ಪಂಕ್ತಿಯ ಮಾನ್ಯ ಮುಖ್ಯಮಂತ್ರಿಗಳು SP ನಾರಾಯಣ್ ಬರ್ಮನಿ ಅವರಿಗೆ ನಡ್ಕೊಂಡದ್ದು ಮೇಲ್ಪಂಕ್ತಿಯಾಗಿ ಉಳಿದೆಲ್ಲಾ ನಾಯಕರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತು. ನಮ್ಮ ಪಕ್ಷದಲ್ಲಿ ಶಿಸ್ತುಗಳನ್ನ ಕಲಿಸಿರುತ್ತೆ ಅಂತ 2ನೇ ಮಾತು ಹೇಳ್ತಾರೆ. ಸಾರ್ವಜನಿಕವಾಗಿ ಹೇಗ್ ಮಾತಾಡ್ಬೇಕು, ಆಂತರಿಕ ಮಹಿಳೆಯರೊಟ್ಟಿಗೆ ಏನ್ ಮಾತಾಡ್ಬೇಕು ಅಂತ ಎಷ್ಟು ಉದಾಹರಣೆಗಳು ಈ ಪಕ್ಷದಿಂದ, ರಾಷ್ಟ್ರದಿಂದ, ರಾಜ್ಯದವರೆಗೂ ಇವರಿಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮಾನ್ಯ ಅಲ್ಲಿಂದ ಶುರು ಮಾಡೋಣ, ಯಾಕಂದ್ರೆ ನಮ್ಮ ಮೇಲ್ಪಂಕ್ತಿಯಿಂದ ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ನಾವು ಅವರ ಮೇಲ್ಪಂಕ್ತಿಯ ಮೇಲ್ಮಟ್ಟದ ವಿಶ್ವಗುರುವಿನ ಸ್ವಯಂ ಘೋಷಿತ ವಿಶ್ವಗುರುವಿನ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಅವರು ಮಾನ್ಯ ಪ್ರಧಾನಮಂತ್ರಿಗಳು ಚುನಾವಣಾ ರ್ಯಾಲಿಯಲ್ಲಿ ಹೆಣ್ಣು ಮಕ್ಕಳ ತಾಳಿಯ ವಿಷಯವನ್ನಿಟ್ಕೊಂಡು ಮಾತಾಡಿದಾಗ ಮತ್ತೆ ಅವ್ರದೇ ಕೆಳ ಹಂತದ ನಾಯಕರು ಇನ್ಯಾವ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ. ಈಗಾಗ್ಲೇ ಹೇಳಿದ್ರು CT ರವಿ ಅವರು ವಿಷಾದವನ್ನ ಆ ತರ ನಾನು ಹೇಳೇ ಇಲ್ಲ ಅಂತ ಹೇಳಕ್ಕೆ. ಫ್ಲೋರೆನ್ಸಿಕ್ ವರದಿ ಏನ್ ಬಂತು, ಅದು ಅಲ್ಲದೆ ಮಾಧ್ಯಮದಲ್ಲಿ ಇಡೀ ಕರ್ನಾಟಕದ 7 ಕೋಟಿ ಜನರು ಅದನ್ನ ಜಗಜ್ಜಾಹಿರವಾಗಿ ನೋಡಿದ್ದಾರೆ. ಆ ಘಟನೆಯನ್ನು ಎಲ್ಲರೂ ಖಂಡಿಸಿದ್ದಾರೆ. ಮಾನ್ಯ ಹೊರಟ್ಟಿ ಅವರು ಸಹ ಇದು ನಡೆದಿಲ್ಲ ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಅವ್ರ ರವಿ ಅವರು ಈ ರೀತಿ ಮಾತಾಡಿಲ್ಲ ಅಂತ ಹೇಳಿಲ್ಲ. ರವಿ ಅವ್ರದ್ದು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಒಂದು ಘಟನೆ ಆದ್ರೆ, ಗುಲ್ಬರ್ಗಾದಲ್ಲಿ MLC ರವಿಕುಮಾರ್ ಅವರು ಏನ್ ಮಾಡಿದ್ರು, ದಕ್ಷ ಒಬ್ಬ IAS ಅಧಿಕಾರಿಯನ್ನ ಪಾಕಿಸ್ತಾನಿ ಅಂತ ಹೇಳೋದ್ರ ಮೂಲಕ ಆ ಮಹಿಳೆಯ ಒಂದು ಆತ್ಮಬಲವನ್ನ ಕುಗ್ಸುವಂತಹ ಮಟ್ಟಿಗೆ ಅವರು ನಡ್ಕೊಂಡ್ರಲ್ಲ. ಅದಕ್ಕೇನ್ ಹೇಳ್ತಾರೆ, ಅವ್ರ ಪಕ್ಷ, ಅವರ ಪಕ್ಷದ ಹಿಂದಿರುವ ಒಂದು ಸಂಘಟನೆ ಇದನ್ನೇ ಹೇಳ್ಕೊಡಿ ಅಂತ ಅವ್ರಿಗೆ ಪಾಠ ಹೇಳಿತ್ತ. ಮುನಿರತ್ನ ಅವರು ಗುತ್ತಿಗೆದಾರರ ಹೆಂಡತಿಗೆ ಅದು ಶೋಷಿತ ವರ್ಗದ ಒಬ್ಬ ದಲಿತ ಮಹಿಳೆಗೆ ಹೀನಾಯವಾಗಿ ಮಾತಾಡಿರೋ ಆಡಿಯೋನ ನಾವು ಕೂಡ ಎಲ್ರು ಕೇಳಿದ್ವಿ. ಅದ್ರ ಬಗ್ಗೆ ಪಕ್ಷ ಏನು ಶಿಸ್ತಿನ ಕ್ರಮ ತಗೊಳ್ಕೊಳ್ತು ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಜೊತೆಗೆ ಅಶೋಕ್ ಅವರು KSRTC ಅಧಿಕಾರಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ರು ವಿರೋಧ ಪಕ್ಷದ ನಾಯಕರು. ಅದ್ರ ಬಗ್ಗೆ ಏನ್ ಅವರ ಪಕ್ಷ, ಒಬ್ಬ ವಿರೋಧ ಪಕ್ಷದ ನಾಯಕ ಈ ಮಾತೊಬ್ಬ ಅಧಿಕಾರಿಗೆ ಹೇಳಿದಾಗ ಯಾವ ರೀತಿ ಇವರು ಪಕ್ಷ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳುತ್ತೆ. ಅರವಿಂದ್ ನಿಂಬಾವಳಿ ಅವರು ಒಬ್ಬ ಮಹಿಳೆಯನ್ನ ನಾನೇನ್ ರೇಪ್ ಮಾಡಕ್ ಹೋಗಿರ್ಲಿಲ್ಲ ಅನ್ನೋಂತ ಹೇಳಿಕೆ ಕೊಟ್ರು. ಅವಾಗ ಇವ್ರ ಪಕ್ಷ ಯಾವ ಒಂದು ಶಿಸ್ತಿನ ಕ್ರಮ ತಗೊಳ್ತು ಅಂತ ಹೇಳ್ಬೇಕಾಗಿತ್ತು. ಅದೆಲ್ಲ ಒಂದು ಪಕ್ಕಕ್ಕಿಡೋಣ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪ ಅವ್ರ ಮೇಲೆ ಫೋಕ್ಸೋ ಕಾಯ್ದೆ ಅಡಿ ಈಗ್ಲೂ ಅವ್ರಿನ್ನೂ ಕಾನೂನಿನ ಒಂದು ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ಅವ್ರು ಇನ್ನೂ ಇದ್ದಾರೆ. ಅವ್ರ ಮೇಲೆ ಪಕ್ಷ ಏನು, ಅವ್ರೀಗ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಮೆಂಬರ್ ಇದ್ದಾರೆ. ಅವ್ರ ಮೇಲೆ ಇನ್ನೂ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ, ಖುಲಾಸೆಗೊಂಡಿಲ್ಲ. ಅವ್ರ ಮೇಲೆ ಪಕ್ಷ ಏನು ಶಿಸ್ತಿನ ಕ್ರಮ ತಗೊಳ್ತು. ಈ ತರ ಬಹಳಷ್ಟು ಶಿಸ್ತಿನ ಪಕ್ಷ ಅಂತ ಹೇಳುವಂತ ಈ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ನಾನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ ಕೂಡ ಶಿಸ್ತುಬದ್ಧಿನ ಪಕ್ಷನೇ. ಹಾಗಾಗಿನೇ ಇಮಿಡಿಯೇಟ್ ಆಗಿ ಯಾವುದೇ ಮುಲಾಜಿಗೆ ಯಾವುದಕ್ಕೂ ಒಳಪಡದೆ ಇವ್ರು ಮಾಡಿದ್ದನ್ನ ಖಂಡಿಸಿ ಈಗಾಗ್ಲೇ FIR ಕೂಡ ದಾಖಲಾಗಿದೆ. ಅಬ್ವಿಯಸ್ಲಿ ಅವರು ಇವತ್ತು ಕಾಣೆಯಾಗದೆ ಇರ್ಬೋದು, ಆದ್ರೆ ಪಕ್ಷ ಇದಕ್ಕೆ ಸಹಿಸ್ಕೊಂಡು ಯಾವುದೇ ನೋಟಿಸ್ ಕೊಡದೆ ಒಂದು ಪ್ರಾಥಮಿಕವಾಗಿರುವಂತಹ ಒಂದು ಸಣ್ಣ ಒಂದು
ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಿರೋದು ಕೂಡ ಇಲ್ಲಿ ಗಮನಿಸ್ಬೇಕಾಗುತ್ತೆ. ಇಂತ Okay, ಸಾಕಷ್ಟು ವಿಷಯಗಳನ್ನ ಶೈಲಜಾ ಮೇಡಮ್ ಅವರು ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಒಂದಿಷ್ಟು ಸ್ಟೇಟ್ಮೆಂಟ್ ಗಳ ಉದಾಹರಣೆಗಳನ್ನ ಕೊಟ್ರು. ಇದನ್ನ ನೀವು ಯಾವ ರೀತಿ ನೋಡ್ತೀರಾ, ಅಥವಾ ಇದನ್ನ ನೀವು ಬಿಜೆಪಿ ವಕ್ತಾರರಾಗಿ ಯಾವ ರೀತಿ ಸಮರ್ಥಿಸ್ಕೊಳ್ತೀರಾ? ನೋಡಿ, MLC ರವಿಕುಮಾರ್ ಅವರ ಪ್ರಕರಣದಲ್ಲಿ MLC ರವಿಕುಮಾರ್ ಅವರು ವಿಷಾದ ವ್ಯಕ್ತಪಡಿಸಿದ್ರು, ಸಾರಿ ಕೇಳಿದ್ರು. ನಾನು ಒಬ್ಬ ವ್ಯಕ್ತಿ ಕಳ್ತನ ಮಾಡ್ತಾ ಇಲ್ಲ, ಸಾರಿ ನನ್ನ ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದೆ ನಾನು ಕಳ್ತನ ಮಾಡ್ಬಿಟ್ಟೆ ಅಂತಂದ್ರೆ ಆತನ ಹಾಗೆ ಸುಮ್ನೆ ಬಿಟ್ಬಿಡ್ಬೇಕಾ? ಕಾನೂನಿನ ಪ್ರಕಾರ ಆತನಿಗೆ ಶಿಕ್ಷೆ ಆಗೋದ್ ಬೇಡ್ವಾ? ಅನ್ನೋ ಅರ್ಥದಲ್ಲಿ ನಾನು ಮಾತಾಡಿಲ್ಲ ಅಂತ ರವಿಕುಮಾರ್ ವಿವರಣೆ ಕೊಟ್ಟಿದ್ರು. ಜೊತೆಗೆ ರವಿಕುಮಾರ್ ಅವರು ಹೇಳಿದ್ರು, ನಾನು ಆ ಅರ್ಥದಲ್ಲಿ ಮಾತಾಡಿಲ್ಲ, ನಿಮಗೆ ಆ ಅರ್ಥದಲ್ಲಿ ಏನಾದ್ರು ನನ್ ಮಾತಿನಲ್ಲಿಂದ ಆ ಅರ್ಥ ಬರೋತರ ನಿಮ್ಗೆ ಇದಾಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತ ಹೇಳಿದ್ರು. ರವಿಕುಮಾರ್ ಅವರು ಮಾತಾಡಿದ್ ಒಂಥರ ಇತ್ತು, ಆದ್ರೆ ಅವ್ರು ಅಲ್ಲಿ ಅರ್ಥ ಮಾಡ್ಕೊಂಡಿದ್ದು ಇನ್ನೊಂಥರ ಇತ್ತು. ಅದನ್ನ ನಾವು ಈ ಘಟನೆಯನ್ನ ಆ ಘಟನೆಯೊಂದಿಗೆ ಹೋಲಿಕೆ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಜೊತೆಗೆ ಮೇಡಮ್ ಅವರು ಒಂದಷ್ಟು ಶೈಲಜಾ ಹಿರೇಮಠ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದ್ರು. ಇವ್ರದ್ದು ಯಾವ ಮೇಲ್ಪಂಕ್ತಿ ಅಂತ ನಾನು ಹೇಳ ಮೇಡಮ್. ಬಳ್ಳಾರಿ ಘಟನೆ, ಇಡೀ ಬಳ್ಳಾರಿ ಒತ್ತುರಿ ಅಂತ ಪ್ರಕರಣಕ್ಕೆ ಅಲ್ಲಿಯ ಶಾಸಕ ನಾನಾ ಭರತ್ ರೆಡ್ಡಿ ಕೈ ಹಾಕಿದ್ರು. ಇದೇನಾ ಅವ್ರ ಪಕ್ಷ ಕಲ್ಸ್ಕೊಟ್ಟಿರೋಂಥದ್ದು? ಸನ್ಮಾನ್ಯ ಮಾಗಡಿ ಶಾಸಕರಾದಂತ ಸನ್ಮಾನ್ಯ ಬಾಲಕೃಷ್ಣರವರು ತಹಶೀಲ್ದಾರ್ ಅವ್ರಿಗೆ ಹೊಡೆಯುವಂತ ಪ್ರಕರಣ ಓಡಿಸ್ತೀನಿ, ಚಪ್ಪಲಿ ಓಡಿಸ್ತೀನಿ ಅಂತ ಹೇಳಿದ್ರು ಕಳೆದ ಒಂದು 15-20 ದಿನದೊಂದಿಗೆ. ಇದೇನಾ ಕಾಂಗ್ರೆಸ್ ಪಕ್ಷ ಅವರಿಗೆ ಹಾಕೊಟ್ಟಿರೋಂತ ಶಿಸ್ತುಬದ್ದು? ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಇವತ್ತಿನ ಬಿಡಿ, ನಾರಾಯಣ್ ಬರಮನಿ ಅವರಿಗೆ ಕಪಾಳ ಮೋಕ್ಷ ಮಾಡಕ್ ಹೋಗಿದ್ದು ಅವ್ರ ಕಾರ್ಯಕರ್ತೆ ಏನೋ ದೂರನ್ನ ಅವ್ರ ಹತ್ರ ತಗೊಂಡೋದ್ರೆ ಸಾರ್ವಜನಿಕರ ಮುಂದೆ ಆ ಮಹಿಳಾ ಕಾರ್ಯಕರ್ತೆಗೆ ಹೊಡೆಯಕ್ ಹೋದ್ರು. ನೀವು ಸಾರ್ವಜನಿಕರನ್ನ ಬಿಡಿ, ನಿಮ್ಮದೇ ಸರಿ. ಈಗ ಚರ್ಚೆ ಬೇರೆ ಕಡೆ ಹೋಗೋದ್ ಬೇಡ. ಚರ್ಚೆ ಇರೋದು ಮಹಿಳೆಯರ ಘನತೆಗೆ ವಿರುದ್ಧವಾಗಿ ಯಾರಾದ್ರೂ ನಡ್ಕೊಂಡ್ರೆ ಅಂತವರ ವಿರುದ್ಧ ಪಕ್ಷ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಸಪೋಸ್ ನಿಮ್ಮ ಪಕ್ಷದಲ್ಲಿ ಇಂತ ಒಂದಿಷ್ಟು ಆರೋಪಗಳಿದೆ ಅಥವಾ ಒಂದಿಷ್ಟು ಉದಾಹರಣೆಗಳ ಸಮೇತ ಇದೆ, ಅಂತವ್ರ ವಿರುದ್ಧ ಯಾವ ರೀತಿ ಆಕ್ಷನ್ಸ್ ಗಳನ್ನ ತಗೊಂಡ್ರಿ ಅಂತ, ಅಥವಾ ಶಿಸ್ತು ಕ್ರಮ ತಗೊಳ್ಳೋ ಒಂದು ರೂಢಿ ಬಿಜೆಪಿ ಪಕ್ಷದಲ್ಲಿ ಇಲ್ವಾ? ಎಲ್ಲ ನೋಡಿ ಮೇಡಮ್, ಮಹಿಳಾ ಅಧಿಕಾರಿಗಳಿಗಾಗ್ಲಿ ಮಹಿಳೆಯರಿಗಾಗ್ಲಿ ಅವ್ರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳನ್ನ ಭಾರತೀಯ ಜನತಾ ಪಕ್ಷ ಸಮರ್ಥಿಸ್ಕೊಳ್ಳೋದಿಲ್ಲ. ಇಂಥ ಘಟನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಏನಾದ್ರೂ ಸಂಭವಿಸಿದ್ರೆ ಇಷ್ಟೊತ್ತಿಗೆ ಆತನನ್ನ ಪಕ್ಷದಿಂದ ಹೊರ ಹಾಕಿರ್ತಾ ಇದ್ರು. ನೋಟಿಸ್ ಕೂಡ ರವಿಕುಮಾರ್ ಅವ್ರು ಯಾಕೆ ಇನ್ನೂ ಅಲ್ಲೇ ಇದ್ದಾರೆ? ಯಡಿಯೂರಪ್ಪನವ್ರು ಯಾಕಿದ್ದಾರೆ? ಮುನಿರತ್ನ ಯಾಕಿದ್ದಾರೆ ಇನ್ನೂ ಸಹ? ಈಗ ಜನ ನೋಡ್ತಿರ್ತಾರಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರತಿಯೊಂದು ಸಹ ಗೊತ್ತಾಗತ್ತೆ ಜನರಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಪ್ರಕರಣಗಳು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ತೀರ್ಪಿಗೆ ಈ ರಾಜ್ಯದ ಜನ ಕೂಡ ಈ ಎಲ್ಲಾ ಪಕ್ಷದ ಕಾರ್ಯಕರ್ತರು ತಲೆಬಾಗ್ಲೇಬೇಕು. ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ಸಂಪೂರ್ಣ ನಿರಾಧಾರ. ಯಡಿಯೂರಪ್ಪನವ್ರ ಮೇಲೆ ಹೇಳಿದಂತೆ ಆ ಪೋಕ್ಸೋ ಕೇಸಲ್ಲಿ ಯಾವುದೇ ಉರುಳಿಲ್ಲ. ತಮಗೆ ಗೊತ್ತಿರ್ಬೋದು, ಆ ದೂರಿನಲ್ಲಿ ದೂರುದಾರರಿದ್ರು ಅವ್ರದೇ ಧ್ವನಿ ಅಂತ ಪ್ರೂವ್ ಆಗಿದೆಯಲ್ಲ ಸರ್ ಚಾರ್ಜ್ ಶೀಟ್ ಅಲ್ಲಿ. ಅದನ್ನ ತನಿಖೆಯಿಂದ ಗೊತ್ತಾಗಿದೆ. ಈ ರಾಜ್ಯದ 100ಕ್ಕೂ ಹೆಚ್ಚು ಅಧಿಕಾರಿಗಳ ಮೇಲೆ ಇದೇ ರೀತಿಯ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಅವರು ಈಸ್ ಎ ಎಪಿಚುಯಲ್ ಕಂಪ್ಲೇಂಟ್. ನಿಮಗೆ ಗೊತ್ತಿರ್ಬೋದು ಮಾಧ್ಯಮದವ್ರಿಗೆ, ಅವರು ರಾಜ್ಯದ ಅನೇಕ 10 ಹಲವು ಅಧಿಕಾರಿಗಳ ಮೇಲೆ ಕೂಡ ಈ ರೀತಿಯ ಕಂಪ್ಲೇಂಟ್ ಅನ್ನ ಮಾಡಿರೋದ್ರಿಂದ ಆ ಆರೋಪ ನಿರಾಧಾರ ಮತ್ತೆ ಅದ್ರಲ್ಲಿ ಹುರುಳಿಲ್ಲ. ಓಕೆ ಸರ್. ಮೇಡಮ್, ಈಗ ಇಂಥವರಿಗೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ, ಈ ಹಿಂದೆ ಅವರು ಎಲೆಕ್ಷನ್ ಅಲ್ಲಿ ನಿಂತು ಸಹ ಸೋತಿದ್ರು ರಾಜೇಗೌಡ ಅವರು, ಮುಂದಿನ ಎಲೆಕ್ಷನ್ ಅಲ್ಲಿ ಇಂಥವರಿಗೆ ಮತ್ತೆ ನಿಮ್ ಕಡೆಯಿಂದ ಟಿಕೆಟ್ ಹೋಗತ್ತಾ? ಖಂಡಿತ ನನಗನ್ಸಿದ ಮಟ್ಟಿಗೆ ಈ ತರದ ಒಂದು ಮಹಿಳೆಯರ ವಿಷಯದಲ್ಲಿ ತೀರಾ ಈ ಕೀಳು ಮಟ್ಟವಾಗಿ ನಡ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅಷ್ಟು ಈಸಿಯಾಗಿ ನಮ್ಮ ಪಕ್ಷ ಮನ್ನಣೆ ಹಾಕೋದಂತೂ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಹಲವಾರು ಘಟನೆಗಳನ್ನ ನೀವು ಆಗ್ಲೇ ಕಂಡಿದ್ದೀರಿ. ಈಗ ಬೇರೆ ವಿಷಯಾಂತರ ಆಗೋದ್ ಬೇಡ, ಕೆಲವೊಂದು ವಿಷಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಮ್ಮ ಪಕ್ಷದ ವರಿಷ್ಠರು ಇದ್ರ ಮೇಲೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಇದು ಒಂದು ಕಡೆ, ಇದನ್ನ ಖಂಡಿತ ಇವ್ರಿಗೆ ಟಿಕೆಟ್ ಕೊಡೋದು ಕೂಡ ಇದು ಅವರು ಈಗಾಗ್ಲೇ ಅವ್ರು ಹೇಳಿದ್ರು. ರವಿಕುಮಾರ್ ಅವರು ಬಹಿರಂಗವಾಗಿ ವಿಷಾದವನ್ನ ವ್ಯಕ್ತಪಡಿಸಿದ್ರು ಅಂತ. ಇವತ್ತಿನ ಪ್ರಜಾವಾಣಿಯಲ್ಲಿ ಸೇಮ್ ಇದೇ ರಾಜೀವ್ ಗೌಡ್ರು ಕೂಡ ನಾನು ಆತರ ಭಾವಿಸಿಲ್ಲ, ಆತರ ಏನೋ ಒಂದು ಹೇಳಿಕೆ ಕೊಟ್ಟು ಅವರು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದಾಕ್ಷಣ ಮಹಿಳೆಯರ ನಿಂದನೆ ಅಥವಾ ಅವ್ರಿಗೆ ಆಗಿರುವಂತ ಅನ್ಯಾಯ, ಅವ್ರಿಗಾಗಿರೋ ಅಪಮಾನ ಅಥವಾ ಏನೇ ಇರ್ಲಿ ಅವ್ರಿಗೆ ನ್ಯಾಯ ದೊರಕಿಸಿಕೊಟ್ಟಂತೂ ಆಗೋದಿಲ್ಲ. ಹಾಗಾಗಿ ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಲಿ, ಇವತ್ತು ಅದಕ್ಕೆ ನಾನು ಓಪನಿಂಗ್ ಟಾಕ್ ಅಲ್ಲಿ ಹೇಳ್ದೆ, ಇದು ನಾನು ಒಬ್ಬ ವಕ್ತಾರಿಯಾಗಿ ಇದನ್ನ ಬೇರೆ ರೀತಿ ಮೊದಲೇ ಇಷ್ಟುದ್ದ ಲೀಸ್ಟ್ ಹೇಳ್ಬಿಟ್ಟು ನಾನು ಸಮರ್ಥನೆ ಮಾಡ್ಕೊಳ್ಬಹುದಾಗಿತ್ತು. ಆದರೆ ನಾನು ಒಬ್ಬ ಮಹಿಳೆಯಾಗಿ ವಕ್ತಾರಿಯಾಗಿ
ಒಂದು ಪಾರ್ಟಿ ಈ ಒಬ್ಬ ಕಟ್ಟಕಡೆಯ ಕಾರ್ಯಕರ್ತನೇ ಒಂದು ಈ ರೀತಿ ಸಭ್ಯವಾಗಿ ನಡ್ಕೊಂಡ್ರೆ ಅದನ್ನ ಖಂಡಿಸ್ಬೇಕಾಗುತ್ತೆ, ಮೇಲ್ಪಂಕ್ತಿಯ ನಾಯಕರು ನಡ್ಕೊಂಡ್ರು ಕೂಡ ಖಂಡಿಸ್ಬೇಕಾಗುತ್ತೆ. ಅದನ್ನ ಖಂಡಿಸಿದೀನಿ. ಈಗ ಹೇಳಿದ್ರು ಅವರು ಅವ್ರ ಮೇಲೆ ಆರೋಪ ಸಾದ ಕನಿಷ್ಠ ನಾನ್ ಕೇಳ್ತಾ ಇರೋದು ಅವ್ರಿಗೆ, ಇಷ್ಟೆಲ್ಲಾ ಪ್ರಕರಣಗಳಲ್ಲಿ ಪಕ್ಷ, ಶಿಸ್ತಿನ ಪಕ್ಷ, ಎತ್ರ ನಾರಸ್ತೋ ಪೂಜಂತೆ ತತ್ರ ರಮಂತೆ ದೇವತೆ ಅಂತೇಳಿ ಇಷ್ಟುದ್ದ ನಾವು ಮಹಿಳೆಯರನ್ನ ಪೂಜಿಸ್ತೀವಿ, ದೇವತೆ ಹೆಂಗೆ ಅವ್ರನ್ನ ಆರಾಧಿಸ್ತೀವಿ ಅಂತ ಹೇಳೋ ಪಕ್ಷದಲ್ಲಿ ಕನಿಷ್ಠ ಅವ್ರ ಮೇಲೆ ಯಾವ ರೀತಿ ನೋಟಿಸ್ ಜಾರಿಗೆ ಮಾಡಿದಾರೆ, ಒಬ್ರಿಗಾದ್ರೂ ನೋಟಿಸ್ ಜಾರಿ ಮಾಡಿರೋದು ಒಂದು ಬಹಿರಂಗವಾಗಿ ತೋರಿಸ್ಲಿ ಮೇಡಮ್ ಅವ್ರು. ನಾನು ಸವಾಲ್ ಒಡ್ತಾ ಇದ್ದೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಉನ್ನಾವ ಪ್ರಕರಣದಲ್ಲಿ ಇದೆಯಾ ಆ ಶಿರತ್ ಸರ್ ನೋಟಿಸ್ ಜಾರಿ ಮಾಡಿರೋದಿದೆಯಾ? ರೀತಿಯ ಘಟನೆಗಳಾಗಿಲ್ಲ ಅನ್ನೋದನ್ನ ನಾವು ಸಾರಾಸಗಟವಾಗಿ ತಳ್ಳಾಕ್ತಾ ಇದೀವಿ. ಆ ದೃಷ್ಟಿಯಿಂದ ಅವ್ರೇನ್ ಆರೋಪ ಮಾಡ್ತಾ ಇದಾರೆ ಸಂಪೂರ್ಣ ನಿರಾಧಾರ ಆರೋಪ. ಜೊತೆಗೆ ನಮ್ಮ ಪಕ್ಷದ ಮೇಲೆ ಶೈಲಜಾ ಹಿರೇಮಠರವ್ರಿಗೆ ಯಾಕೆ ಅತೀವ ಪ್ರೀತಿ? ನಮ್ ಪಕ್ಷದ ನಾವು ನೋಡ್ಕೋತೀವಿ. ಆ ರೀತಿಯ ಘಟನೆಗಳಾದಾಗ ದಯವಿಟ್ಟು ಕ್ಷಮಿಸಿ, ಇವರು ಸುಮ್ನೆ ಡಿಬೇಟ್ ಈ ತರ ಮಾತಾಡೋದ್ ಬೇಡ. ನೀವ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಅಷ್ಟೇ. ನಿರಾಧಾರ ಆರೋಪ ಅಲ್ಲಿ ಸಾಕ್ಷಿ ಇಡಿ. ನಿಮ್ ಹತ್ರ ಏನಾದ್ರೂ ಒಂದು ಸಾಕ್ಷಿ ಇದ್ರೆ, ಅಥವಾ ನೀವೇನಾದ್ರೂ ಯಾರ ಮೇಲೆ ಶಿಸ್ತಿನ ಕ್ರಮ ನಿಮ್ಮ ಪಕ್ಷ ತಗೊಂಡಿದ್ರೆ ನಮಗೂ ಗೊತ್ತಾಗ್ಲಿ, ಸಾರ್ವಜನಿಕರಿಗೂ ಗೊತ್ತಾಗ್ಲಿ. ಮಹಿಳೆಯರನ್ನ ಬರೀ ಬಾಯಿ ಮಾತಲ್ಲಿ ಪೂಜಿಸೋದಿಲ್ಲ, ನಿರ್ದಾಕ್ಷಿಣ್ಯವಾಗಿ ಅಂತ ಕೆಟ್ಟ ಕೆಲಸ ಮಾಡಿರೋ ಮೇಲೆ ಕ್ರಮ ತಗೊಳ್ತಾರೆ ಅಂತ. ಟಿಕೆಟ್ ಕೊಡ್ತಾರ ಅಂತ ಯಾವುದೇ ಈ ರೀತಿಯ ಮಹಿಳೆಯರ ವಿರುದ್ಧವಾಗಿ ದುರ್ನಡತೆ ನಡೆದ್ರೆ ಅದರ ವಿರುದ್ಧವಾಗಿ ಬಿಜೆಪಿ ಯಾವ್ದಾದ್ರು ರೀತಿಯಲ್ಲಿ ನೋಟಿಸ್ ಕೊಡೋದಾಗ್ಲಿ, ಅದು ಶಿಸ್ತು ಕ್ರಮ ತಗೊಳ್ಳೋದಾಗ್ಲಿ ಏನಾದ್ರೂ ಮಾಡಿದ್ಯಾ? ಹೌದು ಅಥವಾ ಇಲ್ಲ ಸರ್? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಾಯಕರು ಇಲ್ಲಿ ತನಕ ಮಹಿಳೆಯರ ಘನತೆಗೆ, ಗೌರವಕ್ಕೆ ಕುಂದು ಬರ್ತಕ್ಕಂತ ಯಾವ ಪ್ರಕರಣಗಳಲ್ಲೂ ಭಾಗಿಯಾಗಿಲ್ಲ. ಹಾಗಾಗಿ ಇದು ಇಡೀ ಇತಿಹಾಸ ಕಂಟಿನ್ಯೂ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಕಾರ್ಯಕರ್ತರು ಇಡೀ ದೇಶದ ರಾಜಕಾರಣದ ವ್ಯವಸ್ಥೆಯಲ್ಲಿ ಮಹಿಳೆಯರ ಘನತೆಗೆ, ಗೌರವಕ್ಕೆ ಕುಂದು ಬರ್ತಕ್ಕಂತ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ತೀರಾ ವಿರಳ. ಆ ರೀತಿಯ ಪ್ರಕರಣಗಳು ಕಂಡು ಬಂದಾಗ ನಿರ್ದಾಕ್ಷಿಣ್ಯವಾಗಿ ಭಾರತೀಯ ಜನತಾ ಪಕ್ಷ ಕ್ರಮ ಕೈಗೊಂಡಿದೆ. ಎರಡನೇದು, ಅವರು ಒಂದು ಪಾಯಿಂಟ್ ಅನ್ನ ಎತ್ತಿದ್ರು. ನೀವೊಂದು ಪ್ರಶ್ನೆಯನ್ನ ಶೈಲಜಾ ಹಿರೇಮಠರವ್ರಿಗೆ ಹಾಕಿದ್ರಿ, ಪಕ್ಷ ಅವ್ರಿಗೆ ಟಿಕೆಟ್ ಕೊಡುತ್ತಾ ಮುಂದಿನ ಚುನಾವಣೆಯಲ್ಲಿ ಅಂತ. ಇವತ್ತು ಕಾಂಗ್ರೆಸ್ಗೆ ಬೇಕಾಗಿರೋದು ಅದೇ ರೀತಿಯ ಅಭ್ಯರ್ಥಿಗಳು. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವ್ರ ಮೇಲೆ ಮರ್ಡರ್, ಯೋಗೇಶ್ ಗೌಡರ್ ಅವರ ಹತ್ಯೆಯ ಪ್ರಕರಣ ಕೇಸ್ ಇತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು. ಇವ್ರು ಕೊಟ್ಟಿದ್ದಾರೆ. ಬರೀ ಟಿಕೆಟ್ ಕೊಡೋದಲ್ಲ ಮೇಡಮ್, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರು, ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರವ್ರೆ. ಜೊತೆಗೆ ಇಡೀ ಕಾಂಗ್ರೆಸ್ನ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡತಕ್ಕಂತ ಕಾರ್ಯಾಧ್ಯಕ್ಷರನ್ನ ವಿನಯ್ ಕುಲಕರ್ಣಿ ನೇಮಕ ಮಾಡಿದ್ರು. ಬಿಜೆಪಿಯಲ್ಲಿ ಈ ರೀತಿ ನೋಡ್ಲಿಕ್ಕೆ ಸಾಧ್ಯನಾ? ಜೊತೆಗೆ ವೀರೇಂದ್ರ ಪಪ್ಪಿಯಿಂದ ಎಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಗೌರಿ ಲಂಕೇಶ್ ಹತ್ಯೆ ಟಿಕೆಟ್ ಕೊಟ್ಟಿದ್ಯಾರು? ಬ್ರಿಜ್ ಭೂಷಣ್ ಸಿಂಗ್ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ಯಾರು? ಈ ಕಡೆ ಕುಲ್ದೀಪ್ ಸೆಂಗರ್ಗೆ ಟಿಕೆಟ್ ಕೊಟ್ಟಿದ್ಯಾರು? ಈ ಕಡೆ ಅಕ್ಲಾಕ್, ಉತ್ತರ ಪ್ರದೇಶದಲ್ಲಿ ಅಕ್ಲಾಕ್ ಹತ್ಯೆ ಆಗತ್ತೆ 10 ವರ್ಷದಿಂದ. ಅಕ್ಲಾಕ್ ನ ಕೊಂದಂತಹ ಆರೋಪಿಗಳನ್ನ ಆ ಒಂದು ಕೇಸನ್ನ ಖುಲಾಸೆ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ಯಾರು? ಇದೇ ಯೋಗಿಜಿ ಸರ್ಕಾರ. ಇದಕ್ಕೆಲ್ಲ ಉತ್ತರ ಇದೆಯಾ ಸರ್? ಸೆಂಗಾರ್ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದು ಇತ್ತೀಚೆಗೆ ಮೇಡಮ್. ಆ ಘಟನೆ ಆದ ತಕ್ಷಣ ಅವ್ರನ್ನ ಭಾರತೀಯ ಕಾರ್ಯಕರ್ತರಲ್ಲ, ಅವರು ಪಕ್ಷಾಂತರದ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಬಂದವರು. ಆ ಘಟನೆ ಆದ್ಮೇಲೆ ಅವರನ್ನ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಮಾಡಿ ಹೊರ ಹಾಕಿದೆ. ಕುಲ್ದೀಪ್ ಸೆಂಗಾರ್ಗೂ ಭಾರತೀಯ ಜನತಾ ಪಾರ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಈ ರೀತಿಯ ಉದಾಹರಣೆಯನ್ನು ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿದೆ ಅಲ್ಲ ಸರ್. ಇಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ಮಗನ್ ಟಿಕೆಟ್ ಕೊಟ್ರಿ. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಈ ಕಡೆ ಬ್ರಿಜ್ ಭೂಷಣ್ ನೀವು ಟಿಕೆಟ್ ಕೊಡದಿದ್ರು ಸಹ ಆತನ ಮಗನಿಗೆ ಕೊಟ್ರಿ. ಆ ಕಡೆ ಕುಲ್ದೀಪ್ ಸೆಂಗಾರ್ ಆತನಿಗೆ ಟಿಕೆಟ್ ಕೊಡದಿದ್ರು ಸಹ ಆತನ ಹೆಂಡತಿಗೆ ಟಿಕೆಟ್ ಕೊಟ್ರಿ. ಎಲ್ರನ್ನ ನಾವು ಒಂದೇ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ನೋಡೋದಿಲ್ಲ ಅಂತನಾ? ಸಾರಿ, ಅಪರಾಧಿ ಆತ. ಸೆಂಗಾರ್ ಅಪರಾಧಿ, ಆರೋಪಿ ಅಲ್ಲ. ಆದ್ರೆ ಆತನ ಇಡೀ ಕುಟುಂಬವನ್ನ ನಾವು ಅದ್ರ ಜೊತೆ ತಳ್ಕಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಸರಿ ಸರ್.
ಈಗ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ನ್ಯಾಯ ಅಂತ ನಡೀತಿದೆ ಅಲ್ಲ, ಯಾರೋ ಒಬ್ಬ ಅಪರಾಧ ಮಾಡ್ದ ಅಂತ ಆತನ ಇಡೀ ಕುಟುಂಬಕ್ಕೆ ಬುಲ್ಡೋಸರ್ ನ ಹರಿಸಿ ಮನೆ ಹರಿಸಿ ಆ ಇಡೀ ಕುಟುಂಬವನ್ನ ಬೀದಿಗೆ ತಳ್ಳತ್ತಲ್ವಾ? ಅದ್ ಯಾವ ರೀತಿ ನ್ಯಾಯ ಹಾಗಾದ್ರೆ? ಆ ಬುಲ್ಡೋಸರ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾವ ಆರೋಪಗಳ ಮೇಲೆ ಭಾಗಿಯಾಗ್ತಾ ಇದ್ದಾರೆ ಮೇಡಮ್? ದೇಶ ವಿರೋಧದ ರಾಷ್ಟ್ರದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗೋರ್ನ ನಾವು ಬೀದಿಲ್ ಬಿಡ್ಬೇಕಾ? ನೋಡ್ಕೊಳತ್ತಲ್ವಾ? ಈಗ ನೀವ್ ಹೇಗೆ ಕುಟುಂಬಕ್ಕೆ ಕುಟುಂಬಕ್ಕೆ ತಳಕ್ ಹಾಕ್ಬಾರ್ದಲ್ವಾ? ಬಿಡ್ಬೇಕು ಅಂತ ಹೇಳ್ತೀರಾ? ಭಯೋತ್ಪಾದನಾ ಚಟುವಟಿಕೆ ಈ ದೇಶದ ಅಖಂಡತೆಗೆ, ರಾಷ್ಟ್ರೀಯತೆಗೆ, ಭದ್ರತೆಗೆ ನಿಮ್ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ನೀವು ಮಾತಾಡ್ತಾ ಇರ್ಬೇಕಾದ್ರೆ ಮೇಡಮ್. ಸರಿ ಸರ್. ಮೇಡಮ್, ಈಗ ಶೈಲಜಾ ಮೇಡಮ್, ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ, ಅದರಲ್ಲೂ ಪುರುಷರಿಗೆ ಏನಾದ್ರೂ ಒಂದು ಅಧಿಕಾರ ಇದೆ ಅಥವಾ ಏನಾದ್ರೂ ಒಂದು ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದೀನಿ ಅಂತಂದ್ರೆ ಅದು ಮಹಿಳೆಯರನ್ನ ದೂಷಿಸೋಕೆ ಅಥವಾ ಮಹಿಳೆಯನ್ನ ಕುಗ್ಗಿಸೋಕೆ ಕೊಡುವಂತ ಲೈಸೆನ್ಸ್ ರೀತಿ ಆಗ್ತಾ ಇದೆಯಾ ಅಧಿಕಾರ ಅನ್ನೋದು? ಇದು ಸಾರ್ವತ್ರಿಕವಾಗಿ ಹೇಳ್ಬೇಕಾಗಿದ್ದ ಅದಂದ್ರೆ ಇದು ಶತಶತಮಾನಗಳಿಂದ ಭಾರತದಲ್ಲಿ, ಸ್ಪೆಷಲಿ ಭಾರತದಲ್ಲಿ ಮಹಿಳೆಯರನ್ನ ಒಂದು ಪುರುಷನ ಒಂದು ಅಹಂಕಾರ ಏನಿದೆಯಲ್ಲ, ಅದು ಅಧಿಕಾರ ಬಂದಾಗ ಮಿತಿಮೀರಿದ ವರ್ತನೆಗಳು ಪಕ್ಷಾತೀತವಾಗಿ ನಡೀತಾ ಇರುತ್ತೆ. ಅದನ್ನ ನಾವು ಬಹಳಷ್ಟು ರೀತಿಯಲ್ಲಿ ಆಂತರಿಕವಾಗಿ ಪಕ್ಷದ ಚೌಕಟ್ಟು ಒಳಗಡೆ ನಡೆಯುತ್ತೆ, ಆಚೆನೂ ನಡೆಯುತ್ತೆ. ಅದನ್ನ ನಾನೊಬ್ಬ ಮಹಿಳಾ ಹೋರಾಟಗಾರ್ತಿಯಾಗಿ ಅದನ್ನ ಎಲ್ಲಾ ಪಕ್ಷದಲ್ಲಿಯೂ ಕೂಡ ಪಕ್ಷಾತೀತವಾಗಿ ಸಮಾಜದಲ್ಲಿ ಕೂಡ ಪುರುಷ ಅಹಂಕಾರ ಅನ್ನೋದು ಒಂದು ಸಣ್ಣ ಅಧಿಕಾರ ಬರ್ಲಿ ಅಥವಾ ಇರ್ಲಿ, ಅದು ಅಧಿಕಾರಿಗಳೇ ಇರ್ಲಿ, ಅಧಿಕಾರಿಗಳು, ಪುರುಷ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳನ್ನ ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಅಥವಾ ರಾಜಕಾರಣದಲ್ಲಿ ಇರ್ಬೋದು, ಅಥವಾ ಸಾಮಾಜಿಕವಾಗಿ ಇರ್ಬೋದು, ಪುರುಷ ಅಹಂಕಾರದ ಒಂದು ಮೇಲ್ಪಂಕ್ತಿಯಲ್ಲಿ ನಮ್ಮ ಭಾರತ ಮೊದಲೇ ಸ್ಥಾನದಲ್ಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೇಡಮ್, ನೀವ್ ಹೇಳಿದ ಪ್ರಶ್ನೆಗೆ ಅವ್ರು ಹೇಳಿದ್ರು, ನಾನ್ ಟಿಕೆಟ್ ಬಗ್ಗೆ ಈಗ್ಲೂ ಹೇಳ್ತಾ ಇದ್ದೀನಿ. ಅವರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಅವ್ರು ಏನು ಉತ್ತರವನ್ನ ಕೊಡ್ತಾರೆ, ಅವ್ರ ಮೇಲೆ ಏನು ಕಾನೂನು ಕ್ರಮ ಜರುಗುತ್ತೆ ಅನ್ನೋದ್ರ ಮೇಲೆ ಪಕ್ಷ ಅದಕ್ಕೆ ತೀರ್ಮಾನ ತಗೊಳುತ್ತೆ. ಅದು ಅಲ್ಲದೆ ಅವ್ರು ಹೇಳಿದ್ರು, ಬಹಳಷ್ಟು ಜನಗಳ ಉದಾಹರಣೆ ಕೊಟ್ಟ ಅವರಿಗೆ ಟಿಕೆಟ್ ಕೊಡೋದನ್ನ ಹೇಳಿದಾಗ ನೀವು ಬುಲ್ಡೋಜರ್ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ರಿ. ಮೇಡಮ್, ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ಅವರು ಪಶ್ಚಿಮ ಬಂಗಾಳದ ಚುನಾವಣೆ ಬಂದಿರೋದಕ್ಕೆ ಅಗೇನ್ ಮತ್ತೆ ಗುಸ್ಬೇಟಿಯ ವಲಸಿಗರು, ಬಾಂಗ್ಲಾದೇಶದಿಂದ ವಲಸಿಗರು ಅನ್ನೋ ವಿಷಯವನ್ನ ಮುನ್ನೆಲೆಗೆ ತಂದಿದ್ದಾರೆ. ಅದನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ರಾಜ್ಯದಲ್ಲಿ ತೆಗೆದಿದ್ದಾರೆ. ಅದನ್ನ ಎಷ್ಟು ಕಾಮನ್ ಸೆನ್ಸ್ ಇಲ್ಲಾರ್ದ ಸ್ಟೇಟ್ಮೆಂಟ್ ಕೊಡ್ತಾರೆ ಅಶೋಕ್ ಅವರು. ಇದೇನು ಕರ್ನಾಟಕದ ಗಡಿನಾ ಬಾಂಗ್ಲಾದೇಶ? ಅಲ್ಲ, ಅದಿರೋದು ವೆಸ್ಟ್ ಬೆಂಗಾಲ್ ಗಡಿ ಪ್ರದೇಶ ಯಾರ ಅಂಡ್ರಲ್ಲಿ ಬರುತ್ತೆ? ಅಮಿತ್ ಶಾ ಅವರ ಅಂಡ್ರಲ್ಲಿ ಬರುತ್ತೆ. ಅಮಿತ್ ಶಾ ಅವರು ಇದಕ್ಕೆ ಉತ್ತರ ಕೊಡ್ಬೇಕೋ ಅಥವಾ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಬೇಕು? ಹಾಗಾಗಿ ಇವ್ರು ಬೇಸ್ಲೆಸ್ ವಾದವನ್ನ ಇಡೋದು ಬೇಕಾಗಿಲ್ಲ. ನಾನ್ ಕೇಳ್ತಾ ಇರೋದು, ಅವರು ಒಂದು ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಇಡೀ ಕುಟುಂಬ ತಲೆ ತಗ್ಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ರೆ ಅವ್ರ ಮಗ ತಪ್ಪು ಮಾಡಿದನೋ ಬಿಟ್ಟಿದನೋ ಬೇಡ, ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇವತ್ತು ಜಾಮೀನಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜಾಮೀನು ಮೇಲೆ ಬಿಡುಗಡೆ ಮಾಡಿದೆ ನ್ಯಾಯಾಂಗ. ಉನ್ನಾವ್ ಪ್ರಕರಣದಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡೋದಲ್ದೆ ಆ ಹೆಣ್ಮಗಳ ಒಂದು ಹತ್ಯೆಗೆ ಕಾರಣರಾಗಿರೋರು ಇವತ್ತು ಜಾಮೀನುಗೆ ನ್ಯಾಯಾಲಯ ಜಾಮೀನು ಕೊಟ್ಟು ಅವ್ರು ಹೊರಗಡೆ ಬರ್ತಾ ಇದೆ. ಈಗ ತಾನೇ ನಾನು ನೋಡ್ತಾ ಇದ್ದೆ, ಹೆಂಗೆ ಸಮಾಜ ಏನಾಗ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಗೌರಿ ಲಂಕೇಶ್ ಅವ್ರನ್ನ ಹತ್ಯೆಯ ಪ್ರಮುಖ ಆರೋಪಿಯನ್ನ ಸ್ಥಳೀಯ ಚುನಾವಣೆಯಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಗೆಲುವು ಸಾಧನೆ ಮಾಡಿರೋದನ್ನ ನಾನು ನೋಡ್ತಾ ಇದ್ದೆ. ಅಂದ್ರೆ ಹೆಣ್ಣಿನ ಮಾನ ಪ್ರಾಣ ಅತ್ಯಾಚಾರಗಳು ಯಾವುದು ಜನಗಳಿಗೆ ಲೆಕ್ಕಕ್ಕೆ ಇಲ್ಲ ಈ ಪುರುಷ ಸಮಾಜಕ್ಕೆ. ಅದು ಒಂದು ಕಾಮನ್ ಒಂದು ಘಟನೆ ಅಂತ ರಿಸೀವ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿನಲ್ಲಿ ನಾವಿದೀವಿ. ಅತ್ಯಾಚಾರ ಅಂದ್ರೆ ಅದು ಜಸ್ಟ್ ಫಾರ್ ಹ್ಯಾಪನ್ ಆಗಿದೆ, ಅದು ಅಷ್ಟೇ, ಮುಗ್ದೋಯ್ತು. ಅದಕ್ಕೆ ಆ ನೋವು, ಆ ಸಂಕಟ, ಅವರ ಒಂದು ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಅವರ ಬದುಕಿನ ಪರಿಸ್ಥಿತಿಯ ಬಗ್ಗೆ ಯಾರು ಇವತ್ತು ಗಂಭೀರವಾಗಿ ವಿಚಾರ ಮಾಡ್ತಾ ಇಲ್ಲ. ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ಈ ತರದ ಮಹಿಳೆಯರ ಮೇಲೆ ಇದು ಬಿಡಿ, ಬೇರೆ ಬೇರೆ ಭ್ರಷ್ಟಾಚಾರ, ಈ ಹಗರಣ ಅದು ಬೇರೆ ರೀತಿ ಒಂದು ಅವಲೋಕನ ಮಾಡಿ ನಾವು ಚರ್ಚೆ ಮಾಡ್ಬೋದು. ಆದ್ರೆ ಮಹಿಳೆ ಅಂತ ಬಂದಾಗ ಇಲ್ಲಿ ಪೌರಾಯುಕ್ತೆ ಇರ್ಬೋದು, ಅಥವಾ ಗುಲ್ಬರ್ಗದ ಒಬ್ಬ IAS ಅಧಿಕಾರಿ ಇರ್ಬೋದು, ಫಾತಿಮಾ ಐ ಫರ್ಗಾಟ್ ನೇಮ್, ಅವ್ರು ಇರ್ಬಹುದು, ಯಾರೇ ಮಹಿಳೆ ಇರ್ಲಿ, ನಾ ಹೇಳೋದು ಇಂಥದೇ ಮಹಿಳೆ ಇರಲ್ಲ, ಅಧಿಕಾರಿಗಳೇ ಇರ್ಲಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ.
ಅಂತ ಸಚಿವೆಯನ್ನ ಮೇಲ್ಮನೆಯಲ್ಲಿ ಅಷ್ಟು ಅವಾಚ್ಯ ಶಬ್ದಗಳಿಂದ ನಿಲ್ಸಿ ಮಾರನೇ ದಿನ ನಾನು ಅದನ್ನ ಹೇಳಿಕೆನೇ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟೊಂದು ಕ್ಯಾಮ್ರಾಗಳ ಕಣ್ಗಾವಲಿದ್ದು ಕೂಡ ಅದನ್ನ ತಿರ್ಸ್ತಾರೆ ಅನ್ನೋದಾದ್ರೆ ಕನಿಷ್ಠ ಅವ್ರು ಅದ್ರ ಜೊತೆಗೆ ಇನ್ನೊಂದು ವಿಷಾದದ ಸಂಗತಿ, ಅವರ ಪತ್ನಿ ಕೂಡ ತಮ್ಮ ಗಂಡನ ವಹಿಸ್ಕೊಂಡು ಮಾತಾಡಿದ್ರು. ಮೇಡಮ್, ಈ ಹಿಂದೆ ಸದನದಲ್ಲಿ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಕಡೆಯಿಂದ ಏನ್ ಹೇಳ್ತಾರೆ, ಅತ್ಯಾಚಾರ ನಡೀತಾ ಇದೆ, ನಂಗೆ ಆ ಪದ ಬಳಸೋಕು ಆಕ್ಚುಲಿ ಇಷ್ಟ ಇಲ್ಲ, ಅತ್ಯಾಚಾರ ನಡೀತಾ ಇದೆ ಅಂತಂದ್ರೆ ಜಸ್ಟ್ ಲೈ ಡೌನ್ ಅಂಡ್ ಎಂಜಾಯ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದಕ್ಕೆ ಕಾಗೇರಿ ಅವರು ನಗಾಡ್ತಾರೆ. ಅಂದ್ರೆ ಇಂಥ ರಾಜಕಾರಣಿಗಳಿಂದ ಆ ಘಟನೆ ಅಲ್ಲ, ಅದನ್ನ ಅವರು ಬೇರೊಂದು ಘಟನೆಯನ್ನು ಉಲ್ಲೇಖಿಸಿ ಮಾತಾಡಿದ್ರು ರಮೇಶ್ ಅವರು. ಅದು ಕೂಡ ನಾವು ಒಪ್ಕೊಳ್ಳೋಂತ ಮಾತಲ್ಲ. ಅದು ಕಾಗೇರವರ ನಡೆ ಇರ್ಬೋದು, ಇನ್ಯಾರದೇ ನಡೆ ಇರ್ಬೋದು. ಮಹಿಳೆಯರು ಅಂತ ಬಂದಾಗ ಯಾವುದೇ ಪಕ್ಷದ ನಾಯಕರಿರ್ಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರ್ಲಿ ಮಹಿಳೆಯನ್ನ ಸಾರ್ವಜನಿಕವಾಗಿ ಮತ್ತು ಯಾವುದೇ ಒಂದು ಮನೆಯ ಒಳಗಡೆ ಆದ್ರೂ ಮಹಿಳೆ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿರುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಿರುವಾಗ ಇವರು ಕನಿಷ್ಠ ಇವ್ರು ಒಬ್ಬ ವಕ್ತಾರರಾಗಿ ಇದು ತಪ್ಪು, ಇದು ನಡಿಬಾರ್ದು, ಒಂದ್ ನಾನ್ ಕೇಳ್ತಾ ಇರೋದು ಒಂದೇ, ಇವ್ರನ್ನ ಬಿಟ್ಬಿಡಿ. ಇಲ್ಲಿವರೆಗೂ ಭಾರತದ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷ ಎಲ್ಲೆಲ್ಲಿ ನಡೆದಿದೆ, ಎಲ್ಲೆಲ್ಲಿ ಮಹಿಳೆಯರ ಮೇಲೆ ಈ ತರ ಘಟನೆ ಆಗಿದೆ, ಎಲ್ಲಿ ಸೌಜನ್ಯಕ್ಕೆ ಒಂದು ಪಕ್ಷ ಒಂದು ಶಿಸ್ತಿನ ಕ್ರಮಕ್ಕೆ ಒಂದು ಆದೇಶ ಮಾಡಿದೆ, ಒಂದೇ ಒಂದು ಲೆಟರ್ ತೋರಿಸ್ಲಿ ಮೇಡಮ್. ಅದು ಅಲ್ಲದೆ ಮಣಿಪುರದಂತಹ ಘಟನೆ ನಾವು ಕಂಡರಿಯದಂತಹ ಘಟನೆ. ಅಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿತ್ತು? ಬಿಜೆಪಿ ಇತ್ತು. ಒಂದೇ ಒಂದು ದಿನ ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ವರ್ಷದ ಮೇಲೆ ಚುನಾವಣೆಯ ಸಂದರ್ಭದಲ್ಲಿ ಮಣಿಪುರಕ್ಕೆ ಭೇಟಿ ಕೊಟ್ರೆ ಹೊರತು ಆ ಮಹಿಳೆಯರ ಬಗ್ಗೆ ಒಬ್ಬ ಸಿನಿಮಾ ತಾರೆಯರಿಗೆ, ಸೆಲೆಬ್ರಿಟಿಗಳಿಗೆ, ಅವರಿಗೆ ಇವರಿಗೆ ಹುಟ್ಟುಹಬ್ಬಕ್ಕೆ ಟ್ವೀಟ್ ಮಾಡುವಂತ ಮಾನ್ಯ ಪ್ರಧಾನಮಂತ್ರಿಗಳು ಮಣಿಪುರದ ಘಟನೆ ಆದಾಗ 1 ವರ್ಷದವರೆಗೂ ತುಟಿಕ್ ಪಿಟಕ್ ಅಂತ ಹೇಳಲಿಲ್ಲ. ಮತ್ತೆ ಚುನಾವಣೆ ಬಂದಾಗ ಮಣಿಪುರಕ್ಕೆ ಕಾಲಿಟ್ರು. ಅಲ್ಲಿ ಇದ್ದಂತಹ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಏನಾದ್ರು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರ? ರಾಷ್ಟ್ರ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ಏನೋ ಶಿಸ್ತಿನ ಕ್ರಮ ತಗೊಳ್ತಾ? ಮುಖ್ಯಮಂತ್ರಿ ಆಗಿರ್ಲಿ, ಅದು ಬೇರೆ. ನಿಮ್ಮ ಅವಧಿಯಲ್ಲಿ ಈ ತರ ಘಟನೆ ಆಗಿದೆ, ಇದಕ್ ನೀವೇನು ಉತ್ತರ ಕೊಡ್ತೀರಿ ಅಂತ ಅಟ್ಲೀಸ್ಟ್ ಒಂದು ಅವ್ರನಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನ ಏನಾದ್ರು ಮಾಡ್ತಾ? ಈ ಅವ್ರಿವ್ರೆಲ್ಲ ಮುನಿರತ್ನ ಈಗ್ಲೂ ಅವ್ರ ಹತ್ರ ಒಂದು ಮಾತಾಡ ಸರ್. ಹೇಳಿ ಸರ್. ಶೈಲಜಾ ಮೇಡಮ್ ಅವರು ಮಣಿಪುರದ ಇನ್ಸಿಡೆಂಟ್ ಅನ್ನ ಮೆನ್ಷನ್ ಮಾಡಿದ್ರು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರು ಮಣಿಪುರದ ಯಾವ ಇನ್ಸಿಡೆಂಟ್ ನ ಮಾಡಿದ್ರೋ ನನಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಮಣಿಪುರದಲ್ಲಿ 100 ಪ್ರಕರಣಗಳು ನಡೆದಿದೆ. ದಯವಿಟ್ಟು ಆ ನಿರ್ದಿಷ್ಟ ಪ್ರಕರಣ ಅಂತ ಅವ್ರು ಹೇಳಿ. ಅಲ್ಲ ಸರ್, ಮಣಿಪುರದ ಘಟನೆ ಅಂದ್ರೆ ಬೇರೆ ಏನು ಹೇಳೋದ್ ಬೇಕಿಲ್ಲ. ನೀವು ಮಹಿಳೆಯರ ಮೇಲೆ ನಿಜವಾದ ಗೌರವ ಇದ್ರೆ ಮಣಿಪುರದ ಘಟನೆ ಅದು ಬಿಡಿಸಿ ಹೇಳೋದಕ್ಕೂ ಕೂಡ ಯಾವ ಮಹಿಳೆಯರಿಗೂ ಸಾಧ್ಯ ಇಲ್ಲ. ಅಂತಹ ಒಂದು ಇಂಥ ನಾಗರಿಕ ಸಮಾಜದಲ್ಲಿ ಮಣಿಪುರದ ಯಾವ ಘಟನೆ ಅಂತ ಕೇಳ್ತಾ ಇದ್ದೀರಿ ಅಂದ್ರೆ ಮಹಿಳೆಯರ ಮೇಲೆ ನಿಮ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಮಣಿಪುರದಲ್ಲಿ ಮಹಿಳೆಯರನ್ನ ಹಾಡು ಹಗಲು ಜೊತೆಗೆ ಮಹಿಳೆಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ಇರೋದಕ್ಕೇನೆ ಇವತ್ತು ಮಹಿಳಾ ಮೀಸಲಾತಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ನೀಡಿದ್ದು. ಕೇವಲ ಸ್ಥಳೀಯ ಸಂಸ್ಥೆ ಅದು ಇನ್ನೊಂದು ಚರ್ಚೆ ಮಾಡೋಣ. ಈಗ ನಾ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಅವಾಗ ಕೇಳಿಸ್ಕೊಂಡಿಲ್ಲಲ್ಲ. ಮಹಿಳೆಯರನ್ನ ಮಣಿಪುರದಲ್ಲಿ ಹಾಡ ಹಗಲೇ ಬೆತ್ತಲೆ ಮೆರವಣಿಗೆ ಮಾಡಿದಾಗ ಮಾನ್ಯ ಪ್ರಧಾನಮಂತ್ರಿಗಳು ಒಂದೇ ಒಂದು ಟ್ವೀಟ್ ಮಾಡ್ಲಿಲ್ಲ, ಸಂತಾಪ ಸೂಚಿಸ್ಲಿಲ್ಲ. ಯಾಕೆ? ಅದಕ್ಕೆ ಫಸ್ಟ್ ಉತ್ತರ ನೇರವಾಗಿ ಹೇಳಿ. ನೀವು ಅದಕ್ಕೆ ಇನ್ನೊಂದು ತಗಲ ಹಾಕ್ಬೇಡಿ. ನೀವು ಅದಕ್ಕೆ ಉತ್ತರ ಫಸ್ಟ್ ಹೇಳಿ. ನರೇಂದ್ರ ಮೋದಿ ಅವರು ಆ ಘಟನೆಯನ್ನ ವಿವರಣೆಯನ್ನ ಪಡೆದು ಆ ಘಟನೆಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕಿತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ಜೊತೆಗೆ ಮಹಿಳೆಯರ ಮೇಲೆ ಘನತೆ ಗೌರವದ ಬಗ್ಗೆ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮಿಂದ ಯಾವುದೇ ಶಿಸ್ತನ್ನ ಕಲಿಯಬೇಕಾದ ಅನಿವಾರ್ಯತೆ ಬಿಜೆಪಿಯ ಕಾರ್ಯಕರ್ತರಿಗೂ ಇಲ್ಲ, ಭಾರತೀಯ ಜನತಾ ಪಕ್ಷಕ್ಕೂ ಇಲ್ಲ. ಮಹಿಳೆಯರ ಮೇಲೆ ಘನತೆ ಗೌರವ ಇರೋದಕ್ಕೋಸ್ಕರನೇ ಜೊತೆಗೆ ಮಹಿಳಾ ಪ್ರಾತಿನಿಧ್ಯ ಈ ದೇಶದ ಎಲ್ಲಾ ವಿಧಾನಸಭೆಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇರಬೇಕು ಅಂತ 33% ಅನ್ನ ಈ ದೇಶದಲ್ಲಿ ಜಾರಿಗೆ ತಂದಿದ್ದು ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿ. ಅದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ತಾವು ಆರ್ ಅಶೋಕ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅಮಿತ್ ಶಾ ಅವರು ಕಳೆದ 3 ಪಾರ್ಲಿಮೆಂಟ್ ಅಲ್ಲಿ ಸಂಸತ್ತಲ್ಲಿ ವಿವರಣೆ ಕೊಟ್ಟಿದ್ದಾರೆ. ನಾವು ಬಾಂಗ್ಲಾದ ಗಡಿಯನ್ನ ಬಾರ್ಡರ್ ಅನ್ನ ಕ್ಲೋಸ್ ಮಾಡ್ಬೇಕು. ಮಮತಾ ಬ್ಯಾನರ್ಜಿ ಅವರಿಂದ ಇದುವರೆಗೂ ಯಾವುದೇ ಸಹಕಾರ ಕೊಟ್ಟಿಲ್ಲ ಅಂತ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಆ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ತಾವು
ತಮ್ಮ ಅತೀವ ಶಿಸ್ತನ್ನ ನಿಮ್ಮ ನಾಯಕರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ತಿಳಿಸ್ಕೊಡಿ. ನೀವ್ ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಿಮ್ ಮುಖ್ಯಮಂತ್ರಿಗೆ ಹೇಳ್ಕೊಡಿ, ಸರ್ ಮಹಿಳೆ ಅವ್ರ ಜೊತೆ ಅತ್ಯಂತ ಸಂಯಮದಿಂದ ಸೌಜನ್ಯದಿಂದ ವರ್ತಿಸಿ, ನಿಮ್ಮಿಂದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಆಗ್ತಾ ಇದೆ. ಸಬಲೀಕರಣ ಮತ್ತೆ ಮಹಿಳೆಯರ ಮೀಸಲಾತಿ ಬಗ್ಗೆ ಮಾತಾಡುವಂತ ಪಕ್ಷ ಮಹಿಳೆಯರಿಗೆ ಗೌರವ ಕೊಡುವಲ್ಲಿ ವಿಫಲ ಆಗ್ತಾ ಇದೆ. ಈ ಒಂದು ಸ್ಟೇಟ್ಮೆಂಟ್ ಏನ್ ಹೇಳ್ತೀರಾ? ಯಾರು ನನಗೆ ಕೇಳಿದ್ರ ಮೇಡಮ್? ಶಿವರಾಜ್ ಸರಿಗೆ. ಆಡಿಯೋ ಕೇಳಿಸ್ತಾ ಇದೆಯಾ? ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮೇಡಮ್ ಆಡಿಯೋ. ಮಹಿಳೆಯರ ಮೀಸಲಾತಿ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡುವಂತ ಪಕ್ಷಗಳು ಮಹಿಳೆಯರಿಗೆ ಗೌರವ ಕೊಡೋದ್ರಲ್ಲಿ ವಿಫಲರಾಗ್ತಿದ್ದಾರೆ. ಪವಿತ್ರ ಅವರೇ, ಮಹಿಳೆಯರಿಗೆ ಗೌರವ ಕೊಡೋದನ್ನ, ಜೊತೆಗೆ ಮಹಿಳೆಯರೊಂದಿಗೆ ವರ್ತನೆಯನ್ನ ನಾವು ಕಾರ್ಯಕರ್ತರಾಗಿ, ನಾಯಕರಾಗಿ ರೂಪಿಸ್ಕೊಳ್ಬೇಕಾಗಿಲ್ಲ. ಈ ಸಮಾಜದ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಮಾಜದಲ್ಲಿ ನಮಗೂ ಸಹೋದರಿಯರಿದ್ದಾರೆ, ತಾಯಿ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳಿದ್ದಾರೆ. ನಾವು ಇಡೀ ಹೆಣ್ಮಕ್ಳನ್ನ ಅತ್ಯಂತ ಗೌರವನೀಯ ಭಾವನೆಯಿಂದ ಕಾಣ್ಬೇಕು ಅನ್ನೋದು ಒಂದು ಪ್ರಾಥಮಿಕ ಮತ್ತು ಮೌಲ್ಯಾಧಾರಿತ ಗುಣ ಈ ಸಮಾಜದ ಎಲ್ಲಾ ಪುರುಷರಲ್ಲಿ ಬರಬೇಕು. ಇವತ್ತು ರಾಜೀವ್ ಗೌಡನ ಪ್ರಕರಣದಿಂದ ಇಡೀ ಪುರುಷ ಸಮಾಜವನ್ನ ಹೊಣೆಗಾರರನ್ನಾಗಿ ಮಾಡೋದು ಕೂಡ ತಪ್ಪು. ಈ ರೀತಿಯ ಘಟನೆಗಳು ನೋಡಿ, ರಾಜಕಾರಣದ ಇತಿಹಾಸವನ್ನ ತಾವು ಅವಲೋಕನ ಮಾಡ್ತಾ ಬನ್ನಿ. ರಾಜಕಾರಣ ವರ್ಷದಿಂದ ವರ್ಷಕ್ಕೆ ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಬರ್ತಾ ಇದೆ. ರಾಜಕಾರಣ ಏನಾಗಿದೆ, ಮಾಫಿಯಾದವ್ರ ಕೈಗೆ ಸಿಗ್ತಾ ಇದೆ. ರಾಜಕಾರಣ ಏನಾಗ್ತಿದೆ, ರಿಯಲ್ ಎಸ್ಟೇಟ್ ಏಜೆಂಟ್ ಅವ್ರ ಕೈಗೆ ಸಿಗ್ತಿದೆ. ಇವರಿಂದ ನಾವು ಸಮಾಜ ಏನನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಮೇಡಮ್? ರಾಜೀವ್ ಗೌಡ ಯಾರು? ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟು. ರಾಜೀವ್ ಗೌಡ ಯಾರು? ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೆನ್. ರಾಜೀವ್ ಗೌಡ ಯಾರು? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಶಿಷ್ಯ. ದುಡ್ಡಿದೆ ಅನ್ನೋ ಕಾರಣಕ್ಕೆ ಪಕ್ಷಗಳು ಟಿಕೆಟ್ ಕೊಟ್ರೆ ಇವ್ 100 ಕೋಟಿ ಖರ್ಚು ಮಾಡ್ತೇನಪ್ಪ ಅಂತ ಜನ ವೋಟ್ ಹಾಕಿದ್ರೆ ನಾವು ಅವರಿಂದ ಯಾವ ಗುಣ, ನಾವು ಅವರಿಂದ ಯಾವ ಬೆನಿಫಿಟ್ಸ್ ಅನ್ನ, ನಾವು ಅವರಿಂದ ಯಾವ ನಡವಳಿಕೆಗಳನ್ನ ಈ ಸಮಾಜ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಓಕೆ ಸರ್, ಈಗ ಯಡಿಯೂರಪ್ಪನವರು ಪಕ್ಷದ ಮುಖ ಆಗಿದ್ದಾಗ ಮಹಿಳೆಯರು ಏನನ್ನ ನೋಡಿ ಅಥವಾ ಯಾವ ಪಕ್ಷದ ನಿಮ್ಮ ಯಾವ ನೀತಿ ನಿಲುವುಗಳನ್ನ ನೋಡ್ಕೊಂಡು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅಂತ ನೋಡಿ, ಪ್ರಕರಣಗಳು ನಡೀತಾ ಇದ್ದಾಗ ಮಹಿಳೆಯರಿಗೆ ಬಿಜೆಪಿ ಪಕ್ಷದ ಮೇಲೆ ನಂಬಿಕೆ ಬರುತ್ತೆ. ನೋಡಿ ಪವಿತ್ರರವರೇ, ನಾನು ಆಗ್ಲೇನೆ ಕ್ಲಾರಿಫೈ ಮಾಡಿದೆ. ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣದಲ್ಲಿ ಯಾವುದೇ ಉರುಳಿಲ್ಲ. ಆ ಆರೋಪಗಳು ಸಂಪೂರ್ಣ ನಿರಾಧಾರ. ಜೊತೆಗೆ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣದ ದೂರುದಾರ ಏನಿದ್ರು ಅವರು ಈ ರಾಜ್ಯದ 100ಕ್ಕೂ ಹೆಚ್ಚು ಅಧಿಕಾರಿಗಳ ಮೇಲೆ ಸುಳ್ಳು ದೂರನ್ನ ದಾಖಲಿಸಿದ್ರು. ಕೇಸಿನ ಫ್ರೈಮಾಫೆಸಿಯಲ್ಲಿ ಇದೆಲ್ಲ ಆಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿದೆ. ಮತ್ತು ನನಗೆ ಭರವಸೆ ಇದೆ ಯಡಿಯೂರಪ್ಪನವರು ಈ ಪ್ರಕರಣದಿಂದ ನಿರಪರಾಧಿಯಾಗಿ, ನಿರ್ದೋಷಿಯಾಗಿ ಹೊರ ಬರ್ತಾರೆ ಅನ್ನೋ ಜೊತೆಗೆ ಯಡಿಯೂರಪ್ಪನವರ ಹೋರಾಟದ ಹಾದಿ, ಯಡಿಯೂರಪ್ಪನವರು ಹೆಣ್ಮಕ್ಳನ್ನ ನಡೆಸ್ಕೊಂಡಿರೋದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಆದ್ರಿಂದ ಯಡಿಯೂರಪ್ಪನವರು ಹೆಣ್ಮಕ್ಳನ್ನ ಅತ್ಯಂತ ಗೌರವನೀಯ ಭಾವನೆಯಿಂದ ಕಾಣ್ತಾರೆ. ಜೊತೆಗೆ ಆ ಗೌರವನೀಯ ಭಾವನೆ ಇರೋದ್ರ ಜೊತೆಗೆ ಹೆಣ್ಮಕ್ಳ ಮೇಲೆ ಕಾಳಜಿ ಇರೋದ್ರಿಂದ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಕೂಡ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಟೊಂಕ ಕಟ್ಟಿ ನಿಂತಿದ್ದು ಯಡಿಯೂರಪ್ಪನವರು ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೀನಿ ನಾನು. ಓಕೆ ಶೈಲಜಾ ಮೇಡಮ್, ಈ ರೀತಿಯ ನಡವಳಿಕೆಗಳಿಗೆ ಅಥವಾ ಈ ರೀತಿಯ ವಿಚಾರಗಳು ನಡೆದಾಗ ಅಥವಾ ದುರ್ನಡತೆಗಳು ನಡೆದಾಗ ಪಕ್ಷ ಅದನ್ನ ಅಥವಾ ಮುಂದಿನ ದಿನಗಳಲ್ಲಿ ಇದು ನಡೀದೇ ಇರುವಂತೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ? ಖಂಡಿತ ಈಗಾಗ್ಲೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಮತ್ತೆ ರಿಪೀಟ್ ಆಗಿದೆ ಅಷ್ಟೇ. ಯಾರದೇ ಬೆಂಬಲಿಗರಾಗಿರ್ಲಿ, ಯಾರು ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯ ಸರ್ ಅವರ ಬೆಂಬಲಿಗರು ಅಂದ ತಕ್ಷಣ ಈ ರೀತಿ ನಡ್ಕೊಳ್ಳಿ ಅಂತ ಅವ್ರು ಯಾರು ಹೇಳಿರೋದಿಲ್ಲ. ಇವರು ತಮ್ಮ ದರ್ಪಕ್ಕೆ ಏನಾದ್ರು ಮಾತಾಡಿದ್ರೆ ಪಕ್ಷ ಅದಕ್ಕೆ ಶಿಸ್ತಿನ ಕ್ರಮ ಈಗಾಗ್ಲೇ ನೋಟಿಸ್ ಕೊಟ್ಟಿದೆ. ಅವ್ರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಈಗಾಗ್ಲೇ ಹೇಳಿದೆ. ಆದ್ರೆ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಶಿವರಾಜ್ ಅವರು ಹೇಳ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ರು ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನಿದ್ರಂತೆ, ಅವ್ರ ಮೇಲೆ ಯಾವ್ಯಾವ ಕೇಸ್ಗಳಿತ್ತು? ಅವರು ಗಡಿಯನ್ನೇ, ನಮ್ಮ ಕರ್ನಾಟಕ ರಾಜ್ಯದ ಗಡಿಯನ್ನೇ ನುಂಗಿ ನೀರ್ ಕುಡ್ದಿರೋರು. ಅವರು ಜೈಲು ವಾಸವನ್ನು ಈಗಾಗ್ಲೇ ಅವ್ರೇನು ಖುಲಾಸೆಗೊಂಡಿಲ್ಲ.
ಅಗೇನ್ ಅವರು ಜಾಮೀನ್ ಮೇಲೆ ಬಿಡುಗಡೆ ಆಗಿ ಬಂದ್ಮೇಲೆ ಬಳ್ಳಾರಿಗೆ ಪ್ರವೇಶ ಇದ್ದ ಸಂದರ್ಭದಲ್ಲಿ ನಾನು ಅದೇ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದೀನಿ, ಅಲ್ಲೇ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅವರು ರಾಜಕಾರಣವನ್ನ ತಮ್ಮ ರಾಜಕಾರಣದ ಮರುಪ್ರವೇಶಕ್ಕಾಗಿ ಇನ್ನೊಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಗೆದ್ದು ನಿಲ್ಲಿಲ್ವಾ? ಅವ್ರೇನಾದ್ರು ಸಜ್ಜನರಾಗಿದ್ರ? ಅವರ ಹಿಸ್ಟ್ರಿ ಏನು ಬೆವರು ಸುರಿಸಿ ದುಡ್ದಿರೋಂತ ದುಡ್ಡಿತ್ತ? ಈ ಮಾನವೀಯ ಮೌಲ್ಯಗಳ ಬಗ್ಗೆ ಇವ್ರು ಹೇಳೋದ್ ಬೇಕಾಗಿಲ್ಲ. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ವ್ಯವಸ್ಥೆ ಹದಗೆಡೋದಕ್ಕೆ ಬಳ್ಳಾರಿ ಗಣಿದಣಿಗಳ ಕಾರಣರಾಗಿದ್ರು ಅಂತ ಇವತ್ತು ಜಗಜ್ಜಾಹಿರವಾಗಿದೆ. ಅವ್ರಿಗೆ ಹೆಂಗ್ ಟಿಕೆಟ್ ಕೊಟ್ಟಿದ್ರು? ಅವಾಗ ಟಿಕೆಟ್ ಕೊಟ್ಟಿರೋದಲ್ದೆ ಅವ್ರನ್ನ ಗೆಲ್ಲಿಸಿ ಮಂತ್ರಿಗಳನ್ನಾಗಿ ಮಾಡಿರ್ಲಿಲ್ವೇ ಬಿಜೆಪಿ ಸರ್ಕಾರ? ಇಂತ ಬೇಕಾದಷ್ಟು ಲಿಸ್ಟ್ ಗಳು ಹೇಳ್ಬೋದು. ಅಮಿತ್ ಶಾ ಅವರು ಈಗ ಯಾರಿಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಯಾರ ಹಿತರಕ್ಷಣೆಗಾಗಿ ಇಷ್ಟೊಂದು ದೇಶವನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ? ಅದೇ ಅದಾನಿ ಅಂಬಾನಿ ಎಂಬ ರಿಯಲ್ ಎಸ್ಟೇಟ್ ಓನರ್ ಗಳಿಗೆ ಸದಾನೆ ಇವತ್ತ ರಾವಳಿ ಬೆಟ್ಟಗಳ ಒಂದು ಚಳವಳಿ, ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನ ರಿಯಲ್ ಎಸ್ಟೇಟ್ ಉದ್ಯಮ ಮಾಡೋದಕ್ಕೆ ಯಾರಿಗೆ ಅವಕಾಶ ಕೊಟ್ರು? 370 ಆರ್ಟಿಕಲ್ ನ ತೆಗೆದು ಹಾಕಿದಾಗ ಯಾವ ಹುನ್ನಾರಕ್ಕಾಗಿ ತೆಗೆದ್ರು? ಅದೇ ರಿಯಲ್ ಎಸ್ಟೇಟ್ ಅದಾನಿ ಅವರಿಗೆ ಕೊಡೋದಕ್ಕೆ ತಾನೆ. ಗುಜರಾತ್ ನಲ್ಲಿ 1,000 ಎಕರೆ ₹1 1 ವರ್ಷಕ್ಕೆ ನನಗೆ ಗುತ್ತಿಗೆ ಕೊಟ್ರಲ್ವಾ? ಅವ್ರಿಗಾಗಿ ತಾನೆ. ಅವರು ರಾಜಕಾರಣದಲ್ಲಿ ಇಲ್ಲ ಅಷ್ಟೇ, ಬಟ್ ಅವರ ನಿಯಂತ್ರಣದಲ್ಲಿ ರಾಜಕಾರಣವನ್ನು ಇಟ್ಕೊಂಡು ಇಡೀ ದೇಶವನ್ನ, ಒಂದು ದೇಶದ ಒಂದು ಸ್ಥಿತಿಯನ್ನೇ ದುಸ್ಥಿತಿಗೆ ತಂದಿರುವಂತಹ ಪಕ್ಷದ ವಕ್ತಾರರಿಂದ ನಾವು ಪಾಠ ಕಲಿಬೇಕಾಗಿದ್ದೇನೂ ಇಲ್ಲ. 75 ವರ್ಷಗಳಲ್ಲಿ 49 ವರ್ಷಗಳ ಕಾಲ, 59 ವರ್ಷಗಳ ಕಾಲ ಕಾಂಗ್ರೆಸ್ ಇಲ್ಲಿ ಆಡಳಿತವನ್ನ ನಡೆಸಿದೆ. ಸಾಕಷ್ಟು ಜನಪರ ಯೋಜನೆಗಳನ್ನು ಕೊಟ್ಟಿದೆ. ಅದ್ರ ಇವತ್ತೇನಾದ್ರೂ ನಾವೆಲ್ಲ ಇವತ್ತು ತಂತ್ರಜ್ಞಾನವಾಗ್ಲಿ, ಶಿಕ್ಷಣವಾಗ್ಲಿ, ಶಾಲೆಗಳಾಗ್ಲಿ, ಆಸ್ಪತ್ರೆ ಆಗ್ಲಿ, ನೀರಾವರಿ ಆಗಿರ್ಲಿ, ಎಲ್ಲಾ ಯೋಜನೆಗಳನ್ನ ಒಂದೊಂದೇ ಆಗಿ ಹೇಳಿದ್ರೆ ಅಷ್ಟು ವರ್ಷಗಳು ಸಾಲೋದಿಲ್ಲ. ಅವನ್ನೆಲ್ಲವನ್ನು ಕೊಟ್ಟಿರೋವನ್ನು ಇವತ್ತು ಮಾರ್ಕೊಳ್ತಾ ನಿಂತಿರುವಂತವ್ರ ಬಗ್ಗೆ ಇವರಿಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ಆದ್ರೆ ಇಂತಹ ಮಹಿಳೆಯರ ವಿಷಯದಲ್ಲಿ ಡಿಬೇಟ್ ಕೂಡ ನನಗನ್ಸಿದ ಮಟ್ಟಿಗೆ ಸಮಂಜಸ ಅಲ್ಲ. ಅದು ಬಿಜೆಪಿ ಮಹಿಳೆಗೆ ಒಂದ್ ವೇಳೆ ಈ ರೀತಿ ಒಂದು ಅಸಭ್ಯ ವರ್ತನೆಯನ್ನ ಕಾಂಗ್ರೆಸ್ ಪಕ್ಷದವರಾಗಿದ್ರು ಕೂಡ ನಾನು ಖಂಡಿತ ಒಬ್ಬ ಮಹಿಳೆಯಾಗಿ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಖಂಡಿಸ್ತೀನಿ. ಯಾಕೆ ಅಂತಂದ್ರೆ ಇದು ಪಕ್ಷ ಅತೀತವಾಗಿ ಎಲ್ರು ಖಂಡಿಸ್ಬೇಕಾಗಿರುವಂತ ವಿಷಯ ಅನ್ನೋ ಒಂದೇ ಒಂದು ಮಾತು ವಕ್ತಾರರ ಬಾಯಿಯಲ್ಲಿ ಬರ್ತಾ ಇಲ್ಲ. ಇದಕ್ಕೆ ಬೇರೆ ಒಂದು ವಿಷಯಗಳನ್ನ ತುಲನೆ ಮಾಡಿ, ಚರ್ಚೆ ಮಾಡಿ, ಹಿಗ್ಗ ಜಗ್ಗಿ ಎಳೆಯುವಂತ ಪ್ರಶ್ನೆಗಳೇ ಅಲ್ಲ. ಹಾಗಾಗಿ ಬಿಜೆಪಿಯಿಂದ ಯಾಕೆ ನಾವು ಕಾಂಗ್ರೆಸ್ನವರು ಪದೇ ಪದೇ ಅವ್ರಿಗೆ ಕೇಳ್ತೀವಿ ಅಂದ್ರೆ, ನಮ್ದು ಶಿಸ್ತಿನ ಪಕ್ಷ, ನಾವು ಮಹಿಳೆಯರಿಗೆ ಅತ್ಯುನ್ನತವಾದ ಗೌರವ ಕೊಡ್ತೀನಿ ಅಂತ ಹೇಳಿರೋರು ರವಿಕುಮಾರ್ ಅವರು ಕೇವಲ ಗುಲ್ಬರ್ಗ DC ಆಗಿರುವಂತಹ ಫೌಜಿಯ ಮೇಲೆ ಹೇಳಿದ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಅವರು ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ಅವರ ವಿರುದ್ಧ ಕೂಡ ಅವ್ರು ಧ್ವನಿ ಎತ್ತಿದ್ರು. 2 ಘಟನೆಗಳು ಅವರಿಂದ ಆದ್ರೂ ಅವ್ರಿಗೇನ್ ಶಿಸ್ತಿನ ಕ್ರಮ ತಗೊಂಡಿದೆ ಅಥವಾ ಈ ರೀತಿ ನೀವು ಮಾತಾಡಬಾರ್ದಂತ ಮೌಖಿಕವಾಗಿ ಹೇಳಿರುವಂತ ಒಂದು ಉದಾಹರಣೆಯನ್ನ ತೋರಿಸ್ಲಿ ಅವರು. ಹಾಗಾಗಿ ಇವರಿಂದ ನಾವು ಪಾಠ ಕಲಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಕಾರ್ಯಕರ್ತರು ಕೂಡ ಈ ತರ ಇಲ್ಲ ಅಂದ್ರು. ದಯವಿಟ್ಟು ನಾನೇ ಅದರ ಫಲಾನುಭವಿ. ಅವ್ರಿಗೆ ಹೇಳಿ, ಶಿವರಾಜ್ ಅವರಿಗೆ ನನ್ನ FB ಓಪನ್ ಮಾಡಕ್ ಹೇಳಿ, ಕಮೆಂಟ್ ಅಲ್ಲಿ ಯಾವ್ಯಾವ ರೀತಿ ಅವ್ರು ಕಮೆಂಟ್ ಮಾಡ್ತಾರೆ ಮಹಿಳೆಯರಿಗೆ ಅಂತ ಒಂದು ಸಲ ಅವಲೋಕನ ಮಾಡಿ ಬರ್ಲಿ. ಅವ್ರು ಬಿಜೆಪಿ ಕಾರ್ಯಕರ್ತರು ಅಲ್ಲದೆ ಇದ್ರು ಕೂಡ ಈ ತಮ್ಮ ಪಕ್ಷವನ್ನ ಪ್ರತಿನಿಧಿಸೋರಿಗೆ ಅಟ್ಲೀಸ್ಟ್ ಒಂದು ಕಿವಿ ಮಾತು ಸಾರ್ವಜನಿಕವಾಗಿ, ಮಹಿಳೆಯರು ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರಿಗೆ ಅಸಭ್ಯವಾಗಿ ಶಬ್ದಗಳ ಬಳಕೆ ಮಾಡಬೇಡಿ, ನೀವ್ ಯಾರೇ ಇರ್ಲಿ ಮಹಿಳೆಯರಿಗೆ ಗೌರವ ಕೊಡ್ಬೇಕು ಅಂತ ಒಂದೇ ಒಂದು ಅಪೀಲ್ ನ ಮಾಡ್ಕೊಂಡಿದಾರ. ಈಗ ನಾವಂತೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸಿ ನಾವು ಬರೀತಾ ಇರ್ತೀವಿ. ಪಕ್ಷದಿಂದ ಈ ಅಪೀಲ್ ನೀವು ಮಾಡ್ಕೊಳ್ಬಹುದಾ? ಖಂಡಿತ ಮಾಡ್ಕೋಬೇಕು ಮೇಡಮ್. ಶಿವರಾಜ್ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಮಾತಾಡಿ. ಮ್ಯೂಟ್ ಆಗಿದೆ. ನಿಮ್ ಧ್ವನಿ ಕೇಳಿಸ್ತಾ ಇದೆ. ನಿಮ್ ಮೈಕ್ ಮ್ಯೂಟ್ ಆಗಿತ್ತು ಮೇಡಮ್. ನೋಡಿ, ಭಾರತೀಯ ಜನತಾ ಪಾರ್ಟಿ ತನ್ನೆಲ್ಲ ಕಾರ್ಯಕರ್ತರಿಗೆ, ಇಡೀ ನಾಗರಿಕರಿಗೆ, ಮಹಿಳೆಯರೊಂದಿಗೆ ನಾಗರಿಕ ಸಮಾಜದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನ ತನ್ನ ಯೋಜನೆಗಳ ಮೂಲಕ ಮತ್ತೆ ಪಕ್ಷದ ಧ್ಯೇಯೋದ್ದೇಶಗಳ ಮೂಲಕ ಹೇಳ್ಕೊಡುತ್ತೆ. ಒಂದು ಮೋದಿ ಭಕ್ತರೇ ಆಗಿರ್ತಾರೆ ಎಲ್ರು ಸಹ. ನಾನೇ 2 FIR ಮಾಡಿದ್ದೀನಿ. 2 FIR ನಾನೇ ಮಾಡಿದ್ದೀನಿ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಮೇಡಮ್. ನನಗೆ ಒಂದ್ ಸ್ವಲ್ಪ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಪವಿತ್ರ ಅವರೇ. ಮಾತಾಡಿ ಸರ್. ಶೈಲಜಾ ಹಿರೇಮಠ್ ಅವರು ಮೂಲತಃ ಬಳ್ಳಾರಿಯವರು ಅಂತ ಹೇಳಿದ್ರು.
ಗಣಿ ಧರಣಿ ಜನಾರ್ದನ್ ರೆಡ್ಡಿ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು. ಬಳ್ಳಾರಿ ರಾಜಕಾರಣ ಇಡೀ ರಾಜ್ಯಕ್ಕೆ ಹೊಸದೇನಲ್ಲ. MP ಪ್ರಕಾಶ್ ಅಂತಹ ಸಜ್ಜನ ಸರಳ ರಾಜಕಾರಣಿಯನ್ನ ಕೊಂಡೊಯ್ದಂತಹ ಅಪ್ರತಿಮ ರಾಜಕಾರಣಿಗಳನ್ನ, ಗೋರ್ಪಡೆಯಂತಹ ರಾಜಕಾರಣಿಗಳನ್ನ ಬಳ್ಳಾರಿ ಜಿಲ್ಲೆ ಈ ರಾಜ್ಯಕ್ಕೆ ಕೊಟ್ಟಿದೆ. MP ಪ್ರಕಾಶ್ ರಂತಹ ಅತ್ಯುತ್ತಮ ಪ್ರಖರವಾಗ್ಮಿ, ಬಹಳ ಸಜ್ಜನ ರಾಜಕಾರಣಿಯನ್ನ ಈ ರಾಜ್ಯ ಕಂಡಿದೆ. ಇವರು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿದ್ರು. ಅವ್ರೇನು ಇದ್ ಮಾಡ್ತಿದಾರಂತ. ಮೇಡಮ್, ನಾರಾ ಭರತ್ ರೆಡ್ಡಿ ಕೂಡ ನಿಮ್ಮೂರಿನ ಕ್ಷೇತ್ರದ ಶಾಸಕರೇ. ಅವ್ರದ್ದೇನು ಮೇಡಮ್ ಬಿಸ್ನೆಸ್? ನಿಮ್ ಬಳ್ಳಾರಿ APMC ಏನ್ ಚೀಲ ಹೊರ್ತಿದಾರ? ಬಸವಗಂಗಾ ಶಿವರಾಜ್ ಸರಿಗ ಮೇಡಮ್ ದಯವಿಟ್ಟು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಿ. ಪವಿತ್ರ ಅವರೇ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಿ. ಮೇಡಮ್ ಕೇಳಿಸ್ತಾ ಇಲ್ಲ. ಕರೆಕ್ಟ್ ಆಗಿ 60 ಸೆಕೆಂಡ್ಸ್ ನಿಮ್ದು. ನೀವ್ ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಹೇಳಿ ಮುಗಿಸಿ ಸರ್ ದಯವಿಟ್ಟು. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಅವರ ಉದ್ಯಮದ ಬಗ್ಗೆ ನೀವು ಮಾತಾಡ್ಬೇಡಿ ಕಾಂಗ್ರೆಸ್ನವರಾಗಿ. ನಾರಾ ಭರತ್ ರೆಡ್ಡಿ ಹಿನ್ನೆಲೆ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ನಮಗೂ ಗೊತ್ತಿದೆ. ಜೊತೆಗೆ ನೀವು ಕದಲೂರು ಉದಯ್ ಇವತ್ತು ಯಾವ ಉದ್ಯಮದಿಂದ ಬಂದಿರೋರು? ಶಿವಗಂಗಾ ಬಸವರಾಜ್ ಕಾಂಗ್ರೆಸ್ನ ಶಾಸಕರು ಯಾವ ಉದ್ಯಮದಿಂದ ಬಂದಿರೋರು? ಶಿವಗಂಗಾ ಬಸವರಾಜ್ ಆದ್ಮೇಲೆ ವೀರೇಂದ್ರ ಪಪ್ಪಿ ಯಾವ ಉದ್ಯಮದಿಂದ ಬಂದಿರೋರು? ಕಾಂಗ್ರೆಸ್ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕರಿಗೆ ಟಿಕೆಟ್ ಕೊಟ್ಟಿರೋದು ಒಂದೊಂದು ಲಾಬಿ ಅವ್ರಿಗೆ. ಮೊನ್ನೆ ಇಡೀ ದೇಶದ ಬಗ್ಗೆ ನಾಸಿರ್ ಹುಸೇನ್ ಈ ರಾಜ್ಯದ ದೇವಸ್ಥಾನ ವಿಧಾನಸೌಧದಲ್ಲಿ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಇವ್ರ ಪಕ್ಷ ಯಾವ ಕ್ರಮ ತಗೊಳ್ತು ಮೇಡಮ್? ಸರ್ಕಾರ, ಪೊಲೀಸ್ ಇಲಾಖೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದೆ ನಾಸಿರ್ ಹುಸೇನ್ಗೆ. ಇದುವರೆಗೂ ವಿಚಾರಣೆಗೆ ಹಾಜರಾಗಿದಾರ? ಕೇಳಿ ಕಾಂಗ್ರೆಸ್ ವಕ್ತಾರನ್ನ. ಯಾವಾಗ್ಲೂ ಸಿದ್ದರಾಮಯ್ಯನವರಿಂದ, DK ಶಿವಕುಮಾರ್ ಅವರಿಂದ ಓಡಾಡ್ಕೊಂಡಿರ್ತಾರೆ. ಆದ್ರಿಂದಾಗಿ ರಾಷ್ಟ್ರದ ಭದ್ರತೆ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ, ಮಹಿಳೆಯರಿಗೆ ಗೌರವ ಕೊಡೋದನ್ನ ಕಾಂಗ್ರೆಸ್ನವರಿಂದ ಕಲಿಬೇಕಾದಂತಹ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಭಾರತೀಯ ಜನತಾ ಶೈಲಜಾ ಹಿರೇಮಠರವರು ಅವ್ರ ವೈಯಕ್ತಿಕ ಅನುಭವವನ್ನು ಹೇಳಿದ್ರು. ಸರ್, ನಿಮ್ ಸಮಯಾವಕಾಶ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ರಿಗೂ ಜಾಯ್ನ್ ಆಗಿದ್ದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ಚರ್ಚೆ ಆಗಿತ್ತು. ಆದ್ರೆ ವಿಪರ್ಯಾಸ ಅಂತಂದ್ರೆ ಪಕ್ಷ ಬೇರೆ ಬೇರೆ ಬರ್ತಾ ಇರುತ್ತೆ, ಅಥವಾ ರಾಜಕೀಯ ನಾಯಕರು ಬೇರೆ ಬೇರೆ ಬರ್ತಾ ಇರ್ತಾರೆ. ಆದ್ರೆ ಮಹಿಳೆಯರ ಮೇಲಿನ ದಬ್ಬಾಳಿಕೆ ಅಥವಾ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅವಮಾನಗಳಿಗೆ ಮಾತ್ರ ಯಾವತ್ತೂ ಕೊನೆ ಇಲ್ಲ. ಅದು ಕೊನೆ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ನಾನು ಕ್ವಶನ್ ಮಾರ್ಕ್ ನಲ್ಲಿ ಇಟ್ಟು ಇವತ್ತಿನ ಚರ್ಚೆಯನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.